तेने ब्रह्महृदा य आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वीपायनो विरहकातरः जुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ಸ್ವಸ್ತ್ಯಸ್ತು ಸತಾಂ ಹರಿ ಓಂ. 30 ನಿಮಿಷದಲ್ಲಿ 3 ಸ್ಕಂದಗಳ ಧಾವಂತ. ಯಾವ್ದು ಹೇಳಿದ್ರು ಮುಗಿಯುವುದಿಲ್ಲ. ವಸುದೇವ ದೇವಕಿಯರ ಬಹಳ ಹಿಂದಿನ ಪ್ರಾರ್ಥನೆ ಭಗವಂತನನ್ನೇ ಮಗನನ್ನಾಗಿ ಪಡೆಯಬೇಕು ಅಂತ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಮೊದಲೇ ಗರ್ಭದಲ್ಲಿರುವಾಗಲೇ ಬಂದು ಅವನನ್ನ ಸ್ತುತಿಸಿದ್ದಾರೆ. ಆ ಸ್ತೋತ್ರವು ಬಹಳ ಸುಂದರವಾದದ್ದು, ಗರ್ಭಸ್ತುತಿ ಅಂತ ಅದಕ್ಕೆ ಕರೀತಾರೆ. 2-3 ಕಾರಣಗಳಿಂದ ಆ ಸ್ತುತಿಗೆ ಒಂದು ವೈಶಿಷ್ಟ್ಯ ಇದೆ. ಒಂದು, ಒಳ್ಳೆಯ ಸಂತತಿಯನ್ನ ಪಡೆಯುವುದಕ್ಕಾಗಿ ಆ ಸ್ತೋತ್ರವನ್ನ ಪಾರಾಯಣ ಮಾಡಬೇಕಾದ್ದು. ಎರಡನೇದು, ಆ ಸಂತತಿಯನ್ನ ಪಡೆದ ಮೇಲೆ ಅದರ ರಕ್ಷೆಗಾಗಿ ಪಾರಾಯಣ ಮಾಡಬೇಕಾದ್ದು. ಮೂರನೇದು, ಸುಖ ಪ್ರಸವಕ್ಕಾಗಿ ಪಡೆದ ಮೇಲೆ ಒಳ್ಳೆಯ ಸುಖವಾದ, ಯಾಕಂದ್ರೆ ಇವತ್ತು ಅಬ್ನಾರ್ಮಲ್ ನಾರ್ಮಲ್ ಆಗ್ತದೆ. ಅದರಿಂದಾಗಿ ಅದನ್ನ ಸರಿಪಡಿಸಿದ್ರೆ ಆ ಹೆಣ್ಮಗಳಿಗೆ ಬದುಕಿನುದ್ದಕ್ಕೂ ಜೀವನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಆಗ ನೋವು ಕಮ್ಮಿ ಅನ್ಸ್ಬೋದು. ಆದ್ರೆ ದೇಹದ ಒಂದು ಸಹಜವಾದ ಯೌವನದ ಅವಧಿ ದಾಟುತ್ತೆ ಅಂತ ಆದ್ಮೇಲೆ ಅದು ತುಂಬಾ ದೇಹವನ್ನ ಬಾಧಿಸುತ್ತೆ ಆ ಸ್ಥಿತಿ ಅನ್ನೋದು. ಯಾಕಂದ್ರೆ ಅದರ ಪ್ರೊಸೀಜರ್ ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಎಲ್ಲಿ ಹೇಗೆ ಬಾಧೆ ಕೊಡುತ್ತೆ ಅಂತ. ಆದ್ರೆ ಇವತ್ತು ತಕ್ಷಣದ ಸುಖವನ್ನೇ ಅಥವಾ ಆ ನೋವಿನ ತೀವ್ರತೆಯನ್ನ ತಪ್ಪಿಸ್ಕೊಳ್ಲಿಕ್ಕೋಸ್ಕರ ಎಲ್ರೂ ಅದಕ್ಕೆ ಮೊರೆ ಹೋಗ್ತಾರೆ. ಆದ್ರೆ ಅದು ದೀರ್ಘಾವಧಿಯ ದೋಷವನ್ನ ಅಥವಾ ದೇಹಕ್ಕೆ ಹಾನಿಯನ್ನ ಮುಂದೆ ಮಾಡುತ್ತೆ ಅನ್ನೋದನ್ನ ಅನುಭವಿಸ್ತಾ ಇದ್ದಾರೆ. ಯಾರು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಆ ಹಿನ್ನೆಲೆಯಲ್ಲಿ ಈ ಸ್ತುತಿ ಅತ್ಯಂತ ಪ್ರಮುಖವಾದದ್ದು. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರುವ ಭಗವಂತನನ್ನ ಕುರಿತು ಆಡಿದ ಮಾತುಗಳು ತುಂಬಾ ಸುಂದರವಾದದ್ದು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸೇನೆ. ಆ ಸತ್ಯ 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 ಅಂತ ನಮ್ಗೆ ಕಾಣಿಸುತ್ತೆ. ಆಚಾರ್ಯರು ತುಂಬಾ ವಿಶದವಾಗಿ ಅದರ ಸತ್ಯ ಶಬ್ದದ ನಿರೂಪಣೆ ಮಾಡ್ತಾರೆ. ಒಂದಂತೂ, ಈ ಸತ್ಯವಾದ ಜಗತ್ತನ್ನ ಒಬ್ಬ ಸತ್ಯನಾದ ಪರಮಾತ್ಮ ಮಾತ್ರ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಅದು ನಮ್ಗೆ ಅರ್ಥ ಆಗ್ಬೇಕಾದ ಸಂಗತಿ. ಅನುಭವಕ್ಕೆ ಬರ್ತಾ ಇದೆ ಸುಖ ದುಃಖಗಳು, ಪ್ರಪಂಚದ ವಸ್ತುಗಳನ್ನ ಎತ್ತಿ ನೋಡ್ತಾ ಇದ್ದೇವೆ, ಅದು ಭಾರ ಇದೆ ಅಂತ ನಮ್ಮ ಜೀವಕ್ಕೆ ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಇಂಥ ಸಂಗತಿಗಳು ಕೇವಲ ಅಜ್ಞಾನದಿಂದ ಕಲ್ಪಿತವಾದದ್ದು, ಅದಕ್ಕೆ ಏನು ಹಿನ್ನೆಲೆಯಲ್ಲಿ ಸೋರ್ಸೇ ಇಲ್ಲ ಅಂತ ಈ ರೀತಿ ನಾವು ಕಲ್ಪಿಸುವುದರಿಂದ ಖಂಡಿತ ನಮಗೆ ತತ್ವದ ತಿಳುವಳಿಕೆ ಪ್ರಾಮಾಣಿಕವಾಗಿ ಆಗ್ಬೇಕು. ಅಂದ್ರೆ ಯಾಥಾರ್ಥ್ಯಂ ತತ್ವಂ, ವಸ್ತುವಿನ ಯಥಾಸ್ಥಿತಿಯನ್ನ ಅರ್ಥ ಮಾಡಿಕೊಂಡು, ಅದಕ್ಕೆ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ಅಂತ ಆರಂಭದಲ್ಲಿ. ವಾಸ್ತವ ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ. ವಾಸ್ತವ ಅಂದ್ರೆ ಒಂದು ಪರಮಾತ್ಮನ ಹೆಸರು, ಹೌದು. ಅದ್ರ ಜೊತೆಗೆ ಅದು ಇನ್ನೊಂದು, ಹಾಗೆ ಇದೆ ಜಗತ್ತನ್ನ. ನಾವು ನಮ್ಗಿಷ್ಟ ಆಗ್ಲಿಲ್ಲ ಅಂತ ಕಾರಣಕ್ಕೆ ಜಗತ್ತಿನ ತತ್ವವನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಮತ್ತದು ತನಗ್ ಬೇಕಾದಾಗ ನಾವು ಏನೇ ನಮ್ಮ ಬೌದ್ಧಿಕ ಕಸರತ್ತಿನಿಂದ ಅಥವಾ ವಿಜ್ಞಾನದ ವ್ಯವಸ್ಥೆಯಿಂದ ಜಗತ್ತಿನ ಕುಲಾಂತರಿಗೊಳಿಸದಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರು ಅದು ತನಗೆ ಬೇಕಾದಾಗ ಮತ್ತೆ ಎಲ್ಲವನ್ನು ಸರಿ ಮಾಡ್ಕೊಳ್ಳುತ್ತೆ ಅನ್ನೋದಂತೂ ಸತ್ಯ. ಅದು ತನಗೆ ತಾನು ಸರಿ ಆಗ್ಬೇಕು ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ತಾಕತ್ತಿರ್ಬೇಕು. ಅದಿದೆ ಅನ್ನೋ ರೀತಿಯಲ್ಲೇ ಜಗತ್ತನ್ನ ಪರಮಾತ್ಮ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದಾಗಿ ಅವನಿಗೆ ದೇವ ಅನ್ನುವ ಶಬ್ದವನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತೆ. ಜಗತ್ತಿನ ಸೃಷ್ಟಿಯೇ ಅದು ಇಲ್ಲ ಅಂತಾದ್ರೆ ಅಥವಾ ಅದು ಅಸಹಜ ಅಂತಾದ್ರೆ, ಆ ಮಾಯಾಜಾಲ ಮಾಡಿದವನ ಕೈ ಚಳಕಕ್ಕೆ ಮಾತ್ರ ಬೆಂತಕ್ತೇವೆ ಬಿಟ್ರೆ, ಅವನದನ್ನು ಸೃಷ್ಟಿ ಮಾಡಿ ನಮಗೋಸ್ಕರ ಅನುಭವಿಸಿಕ್ಕೆ ಕೊಟ್ಟ ನೋಟನ್ನ ಅಂತ ಇಲ್ಲ. ಅದರಿಂದಾಗಿ ದೇವರಿಗೂ ನಾವಂತಹ ಗೌರವ ಕೊಡ್ಬೇಕಾದ ಮಾತು ಬರ್ತಿರ್ಲಿಲ್ಲ ಒಂದು ವೇಳೆ ಹಾಗಾಗಿದ್ರೆ. ಆದ್ರೆ ವೇದಗಳು ಅವನನ್ನ ಕೊಂಡಾಡುವಾಗ ಪ್ರತಿ ಹಂತದಲ್ಲೂ ಅವನ ಪ್ರತಿಯೊಂದು ಗುಣಗಳಿಗೂ ಅಷ್ಟು ಮಹತ್ವ ಕೊಟ್ಟು ಎಚ್ಚರದಿಂದ ನಮ್ಮನ್ನ, ಅದು ವಿಷ್ಣು ಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುವಾಗ, ಲಕ್ಷ್ಮೀ ಕ್ಷೀಣದೀಶ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದ ಕಮಲ ಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸ ನವ ನವ ಸುವಿಶೇಷೋಪಲಂಭೇನ ತತ್ತತ್ ಕ್ರಾಂತಾಂಡೋಲ್ಲೋಲ ಕಲ್ಲೋಲಿನಿ ಸಲೀಲ ನಿಧೌ ಸಜ್ಜತೆ ಮಜ್ಜನಾಯ ಅಂತ ಆ ತಿಳುವಳಿಕೆಯ ನಾವು ತೀರವನ್ನ ಹುಡುಕುವುದು ಅಂತಾದ್ರೆ ಅದು ಸಿಗದಷ್ಟು ಎತ್ತರದವಳು.
ಅವಳಿಗೆ ತೀರ ಸಿಗ್ಲಿಲ್ಲ, ದೇವರ ಗುಣಗಳ ಕೊನೆ ಕಾಣ್ಲಿಲ್ಲ. ಇಷ್ಟು ಪ್ರಯತ್ನ, ಇಷ್ಟು ಸೃಷ್ಟಿಯ ಕಾಲದಲ್ಲೂ ಅವಳ ದೀಕ್ಷೆ ಒಂದು ದಿವಸವೂ ಕ್ಷೀಣ ಆಗ್ಲಿಲ್ಲ. ಅಂದ್ರೆ ತಿಳ್ಕೊಳ್ಳುವ ವಿಷಯದಲ್ಲಿ ಅವಳಿಗಿರುವ ತಾಕತ್ತೇ ಯಾರಿಗೂ ಸಂಬಂಧ ಇಲ್ಲ. ಅಂದ್ರೆ ಆ ಗುರುತನ್ನು ಹತ್ಕೊಳ್ಳಿಕ್ಕಾಗಲ್ಲ. ಅವಳು ಇನ್ನು ಗುರುತಿಸ್ತಾ ಇದ್ದಾಳೆ ದೇವರ ಗುಣಗಳನ್ನು ಅಂತ. ಅಷ್ಟು ಅದರ ಮಹತ್ವವನ್ನ, ದೇವರ ಗುಣಗಳ ಪಾರಮ್ಯವನ್ನ ಹೇಳ್ತಾ ಇರ್ಬೇಕಾದದ್ದನ್ನ ಆ ಸತ್ಯ ಅನ್ನೋ ಶಬ್ದದ ಮೂಲಕ ಬ್ರಹ್ಮಾದಿ ದೇವತೆಗಳು ಸ್ತುತಿ ಮಾಡುತ್ತಾರೆ. ಅಷ್ಟಾಗಿ ಆ 9ನೆಯ ತಿಂಗಳಿನಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿಯ ರೋಹಿಣಿಯ ತಿಥಿಯ ಹೊತ್ತಿಗೆ ಚಂದ್ರೋದಯ ಆಗುವಾಗ ರೋಹಿಣಿ ಶಕಟ ಯೋಗ ಅನ್ನುವಂತಹ ಒಂದು ವಿಶಿಷ್ಟವಾದ, ಕೃಷ್ಣ ಹುಟ್ಟಿದಾಗ ಮಾತ್ರ ಬಂದದ್ದು. ಅದು ಮತ್ತೆ ಯಾವತ್ತೂ ಆ ಯೋಗ ಬರಲೇ ಇಲ್ಲ. ಚಂದ್ರೋದಯ ಆಗುವಾಗ ಅಲ್ಲಿ ರೋಹಿಣಿ ಇದೆ. ಅಂದ್ರೆ ರೋಹಿಣಿ ಅನ್ನೋದು ಒಂದು ನಕ್ಷತ್ರಗಳ ಗುಂಪು, ಶಕಟದ ಆಕೃತಿಯಲ್ಲಿರುವ ಗುಂಪು. ಅದರ ನಡುವೆ ಚಂದ್ರ ಬರ್ತಾನೆ. ಅಂದ್ರೆ ಶಕಟ ಹತ್ತಿರ ಚಂದ್ರ ಕೂತ ಹಾಗೆ ಚಂದ್ರ ವಂಶೋದ್ಭವನಾದ ಕೃಷ್ಣ ಶಕಟವನ್ನೇರಿ ಬರ್ತಾ ಇದ್ದಾನೆ ಅನ್ನುವ ಸೂಚನೆಯನ್ನು ಕೊಡುವ ಯೋಗ. ಅದಕ್ಕೆ ಹೆಸರು ಇನ್ನೊಂದು ಜಯಂತಿ ಅಂತ. ಜಯಂತಿ ಅನ್ನೋದು ಹುಟ್ಟಿದ ದಿನ ಅಂತ ಅರ್ಥ ಅಲ್ಲ. ಜಯಂತಿ ಅನ್ನೋದು ಕೃಷ್ಣನ ಹುಟ್ಟಿನ ಹೊತ್ತಿಗೆ ಇರುವಂತಹ ಈ ಅಷ್ಟಮಿ ಮತ್ತು ರೋಹಿಣಿಯ ಸಂಬಂಧವನ್ನು ಇಟ್ಟುಕೊಂಡು ಬಂದ ಯೋಗದ ಹೆಸರದು. ಆಮೇಲೆ ಹುಟ್ಟಿದ ಕಾಲ ಕೃಷ್ಣ ಬಂದದ್ದಕ್ಕೆ ಯೋಚಿಸಿ ಎಲ್ಲದಕ್ಕೂ ಅದು ಕೊನೆಗೆ ಅಂಬೇಡ್ಕರ್ ಜಯಂತಿಯೂ ಆಯ್ತು, ಗಾಂಧಿ ಜಯಂತಿಯೂ ಆಯ್ತು. ಅದ್ರ ವಸ್ತುತಃ ಅದು ಜಯಂತಿ ಅನ್ನೋದು ಒಂದು ಯೋಗ. ಜಯಂತಿ ನಾಮ ಸಾ ಪ್ರೋಕ್ತ, ಅದು ಕೃಷ್ಣನ ಹುಟ್ಟಿಗೆ ಮಾತ್ರ ಸಂಬಂಧಪಟ್ಟದ್ದು. ಹಾಗೆ ಹುಟ್ಟಿ ಆಗ ಪ್ರಕೃತಿಯಲ್ಲಿ ಎಲ್ಲವೂ ಗರಿಗೆದರಿ ನಿಂತಿತಂತೆ. ಆದ್ರೆ ದೇವತೆಗಳಿಗೆ ಎಷ್ಟು ಸಂತೋಷ ಆಯ್ತು, ಅದರ ವಿರುದ್ಧ ದೈತ್ಯರಿಗೆ ಬರೀ ಕೃಷ್ಣ ಹುಟ್ಟಿದ ಹೊತ್ತಿನಲ್ಲೇ ಕಳವಳ ಹುಟ್ಟಿದಂತೆ. ಒಟ್ಟಿಗೆ ಆಯ್ತು, ನಮ್ಮ ಆಲೋಚನೆಗಳು ಇನ್ನು ಈಡೇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ವ್ಯಥೆ ಹುಟ್ಟಿತು ಅನ್ನುವುದನ್ನು ಕೂಡ ಆ ಪರಿಸರದ ಏರುಪೇರಿನ ವ್ಯವಸ್ಥೆಯಲ್ಲಿ ಗೊತ್ತಾಗುತ್ತೆ. ವಸುದೇವ ಹುಟ್ಟಿದ ತಕ್ಷಣವೇ ಹೇಗಪ್ಪ ಇದನ್ನ ರಕ್ಷಿಸುವುದು ಇವನ ಕೈಯಿಂದ? ಅದು ಭಗವಂತನ ರೂಪ. ಶಂಖಚಕ್ರ ಗದಾಧಾರಿಯಾಗಿ ಚತುರ್ಭುಜನಾಗಿ ಕೃಷ್ಣ ಕಾಣಿಸಿಕೊಂಡ. ಅದನ್ನ ಹುಟ್ಟಿದ ಸಂದರ್ಭವನ್ನ ಹೇಳ್ತಾರೆ. ಅವ್ನು ಹೇಗೆ ಕಂಡ ಅಂದ್ರೆ ಜಗತ್ತಿನ ಎಲ್ಲರಿಗಿಂತ ವಿಲಕ್ಷಣವಾದ ಹುಟ್ಟು. ಎಲ್ಲ ಅಪ್ಪ ಅಮ್ಮ ಇದ್ದಾರೆ, ಕೃಷ್ಣನು ನಮ್ಮ ಹಾಗೇನೆ ಅಂತ ಹೇಳೋರಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಗೊತ್ತಾದದ್ದು ಭಾಗವತದಿಂದ ತಾನೆ. ಅಲ್ಲೇ ಭಾಗವತದಲ್ಲಿ ಮುಂದೆ ಮತ್ತೂ ಮಾತಿದೆ. ಬಿಟ್ಟ ಕಣ್ಣಿತ್ತು ಹುಟ್ಟುವಾಗ್ಲೇ. ನಮ್ಮ ಮಕ್ಕಳಲ್ಲಿ ಯಾರು ಕೂಡ ನಾವು ಹುಟ್ಟುವಾಗ್ಲೇ ಕಣ್ಣು ಬಿಟ್ಟು ಹುಟ್ಟಿದ್ದನ್ನು ನೋಡಿಲ್ಲ. ತಲೆ ಕೂದಲು ಚೆನ್ನಾಗಿ ಕೇಶರಾಶಿ ತುಂಬಿತ್ತು, ತಲೆ ಮೇಲೆ ಒಂದು ಕಿರೀಟ ಇತ್ತು, ಕೈಯಲ್ಲಿ ಕಡಗ ಇತ್ತು, ಬೆರಳಿಗೆ ಉಂಗುರ ಇತ್ತು, ಸೊಂಟಕ್ಕೆ ಡಾಬು ಇತ್ತು, ಕುತ್ತಿಗೆಗೆ ಹಾರಗಳಿದ್ದು, ಚಂದದ ಪಟ್ಟೆಯನ್ನು ಹುಟ್ಟಿದ್ದ, ಕಾಲಿಗೆ ಗೆಜ್ಜೆ ಇತ್ತು. ತಂದೆ ತಾಯಿಗಳಿದ್ದಾರೆ ಅಂತ ಒಪ್ಪಿದ್ಮೇಲೆ ಕೃಷ್ಣ ಹುಟ್ಟುವಾಗ ಹೀಗೂ ಇದ್ದ ಅನ್ನೋದಾನ ಅದೇ ಭಾಗವತ ಹೇಳಿದ್ಮೇಲೆ ಅದನ್ನು ಒಪ್ಬೇಕಲ್ವಾ? ಲೋಕ ವಿಲಕ್ಷಣನಾಗಿ ಹುಟ್ಟಿದ್ದಾನೆ. ಯಾವ ಮಗು ಕೂಡ ಹುಟ್ಟುವಾಗ ಮೈಯ ಮೇಲೆ ನೂಲ ಎಳೆಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಾದ್ರಲ್ಲಿ ಕೃಷ್ಣ ಹುಟ್ಟುವಾಗ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ, ಅದು ನಾನು ಒಂದೆರಡು ಕೈಯಲ್ಲ, ಚತುರ್ಭುಜಂ. ಅದರಲ್ಲಿ ಆಯುಧಗಳು ಬೇರೆ, ಶಂಖಚಕ್ರ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ. ಕೆನ್ನೆಗೆ ಬಡೀತಾ ಇದ್ದಂತಹ ಕುಂಡಲದ ಬೆಳಕು ಅದು ಕೃಷ್ಣನ ಮೋರೆಯನ್ನು ಇನ್ನಷ್ಟು ಚಂದ ಕಾಣುವಂತೆ. ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ ವಸುದೇವ ಐಕ್ಷತ. ವಸುದೇವ ಹೀಗಿರುವ ಹುಟ್ಟಿದ ಕೃಷ್ಣನನ್ನ ಕಂಡ. ಅಂದ್ರೆ ಇದು ಲೋಕೋತ್ತರವಾದ ಹುಟ್ಟು ಅಂತ ಹುಟ್ಟಿನಿಂದಲೇ ತೋರಿಸಿದ. ಹುಟ್ಟಿದ ತಕ್ಷಣವೇ ಚತುರ್ಭುಜಧಾರಿಯಾಗಿ ಆಗಸದ ಎತ್ತರಕ್ಕೆ ನಿಂತು ಅವನು ಹೇಳ್ದ, ಏನ್ ಯೋಚನೆ ಮಾಡಬೇಡ, ನನ್ನನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಹೊರಡು. ಅವನು ಮೇಲೆ ಕೆಳಗೆ ನೋಡ್ದ, ಕೈಗೆ ಎಲ್ಲಿಗೆ ಹೋಗುದು ಅಂತ. ನೀನು ಹೊರಡಪ್ಪ, ದೇವ್ರು ಹೇಳಿದ್ಮೇಲೆ ಕೆಲಸ ಮಾಡಿದ್ರೆ ತಾನಾಗಿ ಉಳಿದಿದ್ದಾಗತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ಸರಿ ಇಂತ ಬುಟ್ಟಿಗೆ ಹಾಕಿ ಹೊರಡ್ತಾನೆ. ಹೊಳ ಎಲ್ಲ ಬಾಗಿಲು ತೆರ್ಕೊಂಡಿದೆ, ಎಲ್ಲಾ ಗಡತ್ತು ನಿದ್ದೆ ಮಾಡಿ ಜೋಲು ಸುರಿಸ್ತಾ ಇದ್ದಾರೆ. ಎಷ್ಟು ಬಿಗಿಯಾದ ಭದ್ರತೆ ಅಂದ್ರೆ ಒಂದು ಸೊಳ್ಳೆ ಒಂದು ನುಸಿ ಒಳಗೆ ಹೋಗ್ಲಿ ಬರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ, ಅಷ್ಟು ಬಿಗಿ ಇತ್ತು. ಯಾರಿಗೂ ಗೊತ್ತಾಗ್ಲಿಲ್ಲ. ದೇವರನ್ನ ಮನಸ್ಫೂರ್ತಿಯಾಗಿ ಒಪ್ಪಿ ಎತ್ತಿಕೊಂಡ್ರೆ ಜಗತ್ತಿನ ಯಾವ ಶಕ್ತಿಯೂ ಅವನಂತ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವಾಸವನ್ನು ಹುಟ್ಟಿಸುವ ರೀತಿಯಲ್ಲಿ ವಸುದೇವ ನಡ್ಕೊಂಡು ಮುಂದೆ ಹೋದ್ರೆ ಮಳೆಯ ಒಂದು ಹನಿಯೂ ಅವನನ್ನು ಒದ್ದೆ ಮಾಡ್ಲಿಲ್ಲ. ನದಿಯೂ ದಾರಿ ಬಿಟ್ಟು ನಂದಗೋಪನ ಮನೆ ತನಕ ಹೋದದ್ದಾಯ್ತು. ಅವತ್ತೇ ಕೃಷ್ಣ ಹುಟ್ಟಿ ಕೆಲವೇ ಕ್ಷಣಗಳಲ್ಲಿ ಹುಟ್ಟಿದಂತಹ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ತಾಯಿ ಮೂರ್ಛಿತಳಾಗಿ ಬಿದ್ದಿದ್ದಾಳೆ.
ಆ ಮಗುವನ್ನ ಹೊತ್ತುಕೊಂಡು ಬಾ ಅಂತ ಭಗವಂತ ಹೇಳಿದ ಆದೇಶವನ್ನ ಇಟ್ಟುಕೊಂಡೇ ಮರಳಿ ಬಂದು ತನ್ನ ಮನೆಯಲ್ಲಿ ಕುಳಿತೊಡನೆ ಮತ್ತೆ ಕೊಳ ಹಾಕಿಕೊಂಡಿತು. ದೇವರನ್ನ ಬಿಟ್ಟು ಬಂದು ಲಕ್ಷ್ಮಿಯನ್ನು ಹೊತ್ಕೊಂಡು ಬಂದ್ರೆ ಅದು ಕೊಳನೇ ಸಿಗುದು. ಹಾಗೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸ್ಥಿತಿಯಲ್ಲಿ ಕಂಸನಿಗೆ ಆಗ ಅಷ್ಟರವರೆಗೆಲ್ಲ ಮಲಗಿದ್ದವರು ಎದ್ದು ಮಗು ಕಿಟಾರ್ ಅಂತ ಕಿರಿಚಿತು ಇವರನ್ನೆಲ್ಲ ಎಬ್ಬಿಸ್ಲಿಕ್ಕೆ. ಅವಳೇ ಅಲ್ವಾ ನಿದ್ರಾರೂಪೇಣ ಸಂಸ್ಥಿತ. ತಕ್ಷಣ ಎದ್ದು ಓಡಿದ್ರು, ಕೈಲಿ ಸಿಗುತ್ತೆ ಕಂಸನಿಂದ ಅಂತ ಕೊಡ್ತೇನೆ ಹೇಳಿದ್ದ. ಎಲ್ರು ಬಂದು ಹೇಳಿದ್ದೆ, ಬಂದ ಕಡಗ ಹಿಡ್ಕೊಂಡು ಕೊಂದೇ ಬಿಡ್ತೇನೆ ಮಗುವನ್ನ ಅಂತ. ತಾಯಿ ಇನ್ನಿಲ್ಲದಂತ ಕೇಳಿದ್ದು, ನಿನಗೆ 8ನೇ ಗಂಡು ಮಗುವಿನಿಂದ ಸಾವು ಅಂತ ಹೇಳಿದ್ದು, ಇದು ಹೆಣ್ಣು ಮಗು, ಬಿಟ್ಟು ಬಿಡಿದನ್ನ ಅಂತ. ಅವನೇನು ಕರುಣೆ ಬರ್ಲಿಲ್ಲ ಅವನಿಗೆ. ಭಾರಿ ಕರುಣಾಶೀಲ ಅಂತ ಮಾತಾಡುವವರಿಗೆ ಕಂಬಿಸಿಕೊಂಡ್ರೆ ಗಾಬರಿ ಆಗ್ಬೇಕು. ಒಂದು ಇಷ್ಟು ಕೇಳಿಕೊಂಡಾಗ ಯಾರು ಬೇಡ ಹೇಳಿಕ್ ಸಾಧ್ಯ ಇಲ್ಲ. ಅಪ್ಪಚ್ಚಿ ಮಾಡಿ ಬಿಡ್ತೇನೆ ಅಂತ ವಜ್ರಶಿಲೆಗೆ ಎಸಿಬೇಕು ಅಂತ ಕಾಲು ಹಿಡಿದು ತಪ್ಪಿಸಿ ಎದೆಗೆ ಒದ್ದು ಆಕಾಶಕ್ಕೆ ನೆಗೆದು ಅಷ್ಟಭುಜ ಲಕ್ಷ್ಮಿ ಅಂದ್ರೆ ದುರ್ಗೆಯ ರೂಪದಲ್ಲಿ ಅವನ ಕಣ್ಗಳಿಗೆ ಭಯವನ್ನೇ ಬಿತ್ತಿ ಅಲ್ಲಿಂದ ಆಕಾಶಕ್ಕೆ ನೆಗೆದು ಹೋಗುವಾಗ ಒಂದು ಮಾತು ಹೇಳಿ ಹೋದ್ಲು, ನಿನ್ನನ್ನ ಕೊಲ್ಲುವ ಮಗು ಬೇರೆಡೆ ಕ್ಷೇಮವಾಗಿದೆ, ಏನು ಚಿಂತಿಸಬೇಡ ಅಂತ ಹೇಳಿ ಹೊರಟೋಯ್ತು. ಇವನಿಷ್ಟು 8 ವರ್ಷ ಕಾದಿದ್ದೇ ಬಂತು, ಕಾಪಾಡಿಕೊಂಡದ್ದೇ ಬಂತು. ಇವರನ್ನು ಸುಮ್ನೆ ಸಾಕಿದ್ದು ನಮ್ಮ ಕೈದಿಗಳನ್ನು ಇವತ್ತು ಬಾಳ್ವಿ ಅತಿಥಿ ದೇವೋಭವ ಅಂತ ಕಾದಂಗಾಯ್ತಷ್ಟೇ. ಅವನಿಗೆ ಫಲ ಸಿಗ್ಲಿಲ್ಲ. ಆದ್ರೆ ಇಲ್ಲಿ ಇವ್ರದ್ದೇನ್ ತಪ್ಪಿರ್ಲಿಲ್ಲ. ಇವತ್ತು ತಪ್ಪಿದ್ದವ್ರು ತಪ್ಪಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗವ ತನಕ ತಪ್ಪಿತಸ್ಥರಲ್ಲ. ಹಾಗೆ ಅವನಿಗೆ ತಲೆಬಿಸಿ ಆಯ್ತು. ಆದ್ರೆ ಆ ನಂತರ ಅವನ ಒಳಗಿನ ಭೃಗು ಜಾಗೃತನಾಗಿ ತಂಗಿಯನ್ನು ಸಮಾಧಾನ ಮತ್ತೆ ಜಾಗೃತನಾಗಿ ದೊಡ್ಡ ಮೀಟಿಂಗ್ ಮಾಡಿ, ನೀನೇನ್ ಹೆದರ್ಬೇಡ, ನನ್ನ ಟೀಮ್ ಒಂದಿದೆ, ನಾವೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಅವನ ಸಾಕು ತಾಯಿಯಾದ ಪೂತನೆ ತನ್ನ ದಾದಿಯರನ್ನ ಜೊತೆಗಿದ್ದ ಸಹಕಾರಿಣಿಯರನ್ನೆಲ್ಲ ಹಿಡ್ಕೊಂಡು ಒಂದೇ ನಿರ್ಧಾರ ತಗೊಂಡಿದ್ದು. ತಕ್ಷಣವೇ ಅದಕ್ಕೆ ಅಸ್ತು ಅಂತಾನು ಅಂದ ಕಂಸ. ಈ ತಿಂಗಳಲ್ಲಿ ಹತ್ತಿರ ದಿನಗಳಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲದಕ್ಕೂ ವಿಷ ಕೊಟ್ಟು ನಾವು ಮೊಲೆ ಹಾಲು ಹೂಡಿಸಿ ಕೊಲ್ತೇವೆ ಅಂತ. ಎಷ್ಟೋ ಒಂದು ಸಾವಿನ ಹಿನ್ನೆಲೆಯನ್ನ ಹುಡುಕ್ಲಿಕ್ಕೆ ಹೋಗಿ ಸಾವಿರಾರು ಮಕ್ಕಳ ಹತ್ಯೆ ಆಯಿತು ಆ ಪರಿಸರದಲ್ಲಿ. ಅದರಲ್ಲೂ ಒಬ್ಬ ಕೃಷ್ಣನ ಮನೆಗೆ ಅವಳೇ ನೇರವಾಗಿ ಬಂದ. ಯಾಕೆಂದ್ರೆ ಸ್ವಲ್ಪ ಕೆಲವು ದಿನಗಳು ದಾಟಿದ ಅಷ್ಟರಲ್ಲಿ ಬಂದ ಸುದ್ದಿ ಅಂದ್ರೆ ಬಹಳ ಚಂದ ಇದೆ ಅಂತೆ, ಎಲ್ಲರಿಗೂ ಇಷ್ಟ ಅಂತೆ, ಯಾರಿಗೂ ಅದು ಬೇಡ ಅಂತ ಅನ್ಸುದಿಲ್ಲ, ಅಂತ ಮುದ್ದಾದ ಮಗು ಅಂತ. ತಾನೇ ಬಂದು ರೂಪ ಮರೆಸಿ ಮಗುವನ್ನು ಎತ್ತಿಕೊಂಡು ಹಾಲೂಡಿಸ್ತೇನೆ ಅಂತ ಹಿಂಬಾಗಿಲಿನಿಂದ ಹಿಂದಿನ ಅಂಗಣಕ್ಕೆ ಹೋದಾಗ ತಕ್ಷಣವೇ ಎದೆ ಹಾಲು ಊಡಿಸುವಷ್ಟರಲ್ಲಿ ಹಾಲು ಹಲ ಕುಡಿದ ಜೊತೆಗೆ ಪ್ರಾಣವನ್ನು ತಗೊಂಡ. ಆಗ ಅವಳು ಒಂದು ದೊಡ್ಡ ಬೆಟ್ಟದಂತೆ, ಅವರ ಹಿಂದಿನ ಮನೆ ಹಿಂದಾಗದಲ್ಲಿ ಒಂದು ಬೆಟ್ಟ ಇರ್ಲಿಲ್ಲ. ಇವ್ರು ತಿರುಗಿ ನೋಡುವಾಗ ದೊಡ್ಡ ಬೆಟ್ಟ. ಭಾಗವತ ಹೇಳುತ್ತೆ 1 ತಿಂಗಳು ಬೇಕಾಯ್ತಂತ ಶರೀರವನ್ನು ವಿಲೇವಾರಿ ಮಾಡಿ ಹೂತಾಕ್ಲಿಕ್ಕೆ. ಅಷ್ಟು ದೊಡ್ಡ ಗಾತ್ರದ ಬೆಟ್ಟದ ಮೇಲೆ ಹತ್ತಿ ಮಗು ಎದೆ ಮೇಲೆ ಆರಾಮಾಗಿ ಕಿಲಕಿಲ ಅಂತ ನಗ್ತಾ ಕೂತಿದೆ. ಏನೋ ಕೆಟ್ಟ ದೃಷ್ಟಿ ಬಂದಿದೆ ಈ ಮಗುವಿಗೆ, ಅಕಸ್ಮಾತ್ ಅಡಿ ಬಿದ್ದಿದ್ರೆ ಏನ್ ಕತೆ ಮಗುದ್ದು ಅಂತೆಲ್ಲ ಅವ್ರವ್ರಿಗೆ ತೋಚಿದ್ದೆಲ್ಲ ಮಾತಾಡ್ಕೊಂಡು ಕೆಳಗಿಳಿಸಿ ಅವನಿಗೆಲ್ಲ ದೃಷ್ಟಿ ತೆಗೆದ್ರಂತೆ. ಅಯ್ಯೋ ಮಗುವಿಗೆ ಏನೋ ದೃಷ್ಟಿ ಆಗ್ಬಿದೆ, ಏನೋ ತೊಂದರೆ ಆಗ್ಬಿಟ್ಟಿದೆ ಎಲ್ಲ ತೆಗೆಸ್ಕೊಂಡ ದೃಷ್ಟಿ. ಸುಮಾರು ಅವನ ಪ್ರತಿ ಕ್ಷಣದ ಆಟವು ಕೂಡ ಆ ಮನೆಯಲ್ಲಿ ಹಬ್ಬ. ಆ ಮಕ್ಕಳೇ ಸಾಮಾನ್ಯ ಸಣ್ಣ ಮಗುನೇ. ನಮಗೆ ಸ್ವಲ್ಪ ಪುರುಸೊತ್ತಿರ್ಬೇಕಷ್ಟೇ. ಪುರುಸೊತ್ತಿಲ್ದೆ ಇದ್ದಾಗ ಕೆಲವೊಂದು ಕಿರಿಕಿರಿ ಅನ್ನಿಸ್ಬಹುದು. ಇಲ್ಲ ಅಂದ್ರೆ ಅದರ ಆ ಯಾವುದೇ ವಸ್ತುಗಳು ಇಲ್ಲದೆ ಇದ್ರು ಆರಾಮಾಗಿ ಹೇಗಿರ್ಬೇಕು ಅನ್ನೋದನ್ನ ಮುಂದೆ ಉದ್ಧವನ ಪ್ರಶ್ನೆಗೆ ಕೃಷ್ಣ ಒಂದು ಯದು ಮತ್ತು ಅವಧೂತನ ಸಂವಾದವನ್ನು ಹೇಳುವಾಗ, ನಿನಗೆ ನಗು ಎಲ್ಲಿಂದ ಬಂತು ಅಂದ್ರೆ ನಾನು ಮಗುವಿನಿಂದ ಕಲ್ತೆ ಅಂತ. ಮಗು ಏನು ವಸ್ತು ಇರಲ್ಲ, ಆದ್ರೆ ಯಾವಾಗ್ಲೂ ನಗ್ತಾ ಇರುತ್ತೆ. ಅದಕ್ಕೆ ತಂಗಿ ಸುತ್ತ ಏನಿದೆಯೋ ಅದನ್ನ ಕಂಡಾಗ್ಲೂ ಅದು ಹೊಸ್ತು. ಅದಕ್ಕೆ ಪ್ರತಿ ಕ್ಷಣವೂ ಹೊಸ್ತು. ಯಾವಾಗ ಪ್ರತಿ ಕ್ಷಣವೂ ಹೊಸ್ತು ಕಾಣುವ ದೃಷ್ಟಿ ಮಕ್ಕಳಿಗಿರುತ್ತೋ ಅವಾಗ ಬೋರ್ ಆಗಲ್ಲ. ಯಾಕೆ ಇವತ್ತು ಆ ಸಣ್ಣ ಮಕ್ಕಳು ಕೂಡ ಬೋರ್ ಅಂತಾರೆ ಅಂದ್ರೆ, ಅವರಿಗೆ ಹೊಸತನದ ಬಗ್ಗೆ ನಮ್ಗೆ ಆಸಕ್ತಿಯನ್ನು ಹುಟ್ಟಿಸುವಷ್ಟು ಶಕ್ತಿಯೂ ಇಲ್ಲ, ವಾತಾವರಣವೂ ಇಲ್ಲ. 2 ಸಮಸ್ಯೆ ಇದೆ. ಆದ್ರಿಂದಾಗಿ ನಮ್ಗೆಲ್ಲ ಚಿಕ್ಕನಲ್ಲಿ ಬೋರ್ ಅನ್ನೋ ಶಬ್ದನೇ ಗೊತ್ತಿರ್ಲಿಲ್ಲ. ಅದ್ ಹೇಗ್ ಬೋರ್ ಆಗುತ್ತೆ ಅಂತ ನಾವು ಆಶ್ಚರ್ಯ ಪಡ್ತಿದ್ವಿ. ಈಗ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಅದೊಂದು ಶಬ್ದ, ಅಯ್ಯೋ ಬೋರ್, ಕ್ಲಾಸು ಬೋರು, ಊಟ ಬೋರು, ಎಲ್ಲ ಏನ್ ಕಂಡ್ರು ಎಲ್ಲ ಅಪ್ಪ ಅಮ್ಮನೂ ಬೋರೆ. ಅಷ್ಟು ಆ ಮಕ್ಕಳ ಮಾತುಕತೆಯಲ್ಲಿ ಆ ಶಬ್ದ ಸೇರ್ಕೊಂಡ್ ಬಿಟ್ಟಿದೆ. ಆದ್ರೆ ಆ ಮಗುವಿಗೆ ಇರುವಂತಹ ಸಹಜತೆಯನ್ನ
ಸಾಮಾನ್ಯವಾದ ಒಂದು ಮಗುವಿನಲ್ಲೇ ನಾವು ಕಾಣ್ತೇವೆ ಅಂತಂದ್ರೆ ಇನ್ನು ಕೃಷ್ಣನಲ್ಲಿ ಎಷ್ಟು ಹೇಳಬೇಕು. ಆ ಮನೆಯ ಸುತ್ತಲಿನ ಗೋಪಿಯರಿಗೆ ಹಬ್ಬ ಕೃಷ್ಣ ಇದ್ದಾನೆ ಅಂದ್ರೆ. ಸುಮಾರು 4 ತಿಂಗಳು ಕಳೆಯುವಷ್ಟರಲ್ಲಿ ಬಾಣಂತನ ಮುಗಿಸಿ ಮನೆಯಿಂದ ಹೊರಗೆ ಹೆಣ್ಣನ್ನ ಮಗುವಿನ ಜೊತೆಗೆ ಕರೆದೊಯ್ಯುವ ಒಂದು ಪ್ರಕ್ರಿಯೆ, ಅದಕ್ಕೆ ಉಪನಿಷ್ಕ್ರಮಣ ಅಂತಾರೆ. ದೇವಸ್ಥಾನಕ್ಕೆ ಮೊದಲು ಕರೆದೊಯ್ದು ದೇವರಿಗೆ ನಿವೇದಿಸಿದ ಪದಾರ್ಥವನ್ನು ಎಲ್ಲರಿಗೂ ಹಂಚಿ ಒಂದು ಸಂಭ್ರಮ. ಅಂದ್ರೆ ತಾಯಿಗೆ ಅಷ್ಟರ ರಕ್ಷಣೆ ಅಲ್ಲಿವರೆಗೆ ಮನೆಯಲ್ಲಿ. ಹೊರಗಿನ ಬಿಸಿಲು ಗಾಳಿ ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇರುವುದು. ಯಾಕೆಂದ್ರೆ ಮಗು ಹುಟ್ಟುವುದು ಅಂದ್ರೆ ಮಗು ಮಾತ್ರ ಹುಟ್ಟುವುದಲ್ಲ, ನಿಜವಾಗಿ ಅದು ತಾಯಿಯು ಮತ್ತೊಮ್ಮೆ ಹುಟ್ಟುವುದು. ಯಾಕೆಂದ್ರೆ ಸುತ್ತ ಅಂತ ಹೆಸರು ಮಗುವಿಗೆ, ಹಿಂಡಿ ಬಂದದ್ದು ಅಂತ. ತಾಯಿಯ ಶರೀರವನ್ನ ಎಲ್ಲಾ ಭಾಗದಿಂದಲೂ ಹಿಂಡಿ ಅದರ ಅಷ್ಟು ಮಗುವಿಗೆ ಬರ್ಬೇಕಲ್ಲ, ದೇಹ ಎಲ್ಲಿಂದ ಬರುತ್ತೆ? ಅದಷ್ಟು ದೇಹ ಬಂದದ್ದು ತಾಯಿಯ ದೇಹದಿಂದಲೇನೆ. ಅದಕ್ಕೆ ಬೇಕಾದ ಮೂಳೆ ಮಾಂಸ ರಕ್ತ ಮಜ್ಜೆ ಎಲ್ಲ ತಾಯಿಯಿಂದಲೇನೆ. ಹಾಗಾಗಿ ತಾಯಿಯ ಒಂದು ಅರ್ಧ ಭಾಗವೇ ಹೊರಗೆ ಬಂದಾಗ ಆಗಿರುತ್ತೆ ಮಗು ಬರುವುದು ಅಂದ್ರೆ. ಆ ಕಾರಣಕ್ಕಾಗಿ ತಾಯಿಗೆ ಆ ರಕ್ಷೆ. ಅದಾದ ತಕ್ಷಣ ಮೊದಲ ಕೆಲಸ ದೇವರ ದರ್ಶನ. ಆ ದೇವರ ದರ್ಶನವನ್ನ ಮಾಡಿಸಿ ಅಲ್ಲೇ ಒಂದು ಅವರು ಬಂದ ಬಂಡಿಯ ಕೆಳಗಡೆ ನೆರಳಿಗೆ ನಿಲ್ಲಿಸಿದ್ದಾರೆ. ಆ ಬಂಡಿಯಲ್ಲಿ ಸೇರಿಕೊಂಡಂತಹ ಒಬ್ಬ ದುಷ್ಟ ಕಂಸನ ಕಡೆಯವನು ಮಗುವಿನ ಶರೀರದ ಮೇಲೆ ಅಲ್ಲೇ ಆ ಬಂಡಿಯಲ್ಲಿದ್ದ ಎಲ್ಲ ವಸ್ತುಗಳನ್ನ ಪಾತ್ರೆ ಸಾಮಾನು ತುಂಬಾ ಸರಂಜಾಮುಗಳಿದ್ದು ಅದನ್ನ ಸೇರಿಸಿ ಹೊತ್ತಾಕಿ ಕೊಂದು ಬಿಡ್ಬೇಕು ಅಂತ ಮೂವಾಗಿ ಅವನ ಮೇಲೆ ಇನ್ನೇನ್ ಬೀಳ್ಬೇಕು. ಅಷ್ಟರಲ್ಲಿ ಇವನೇ ಕಾಲು ಅಲ್ಲಾಡಿಸ್ತಾ ಇದ್ದವನು ಸುಮ್ನೆ ಹೆಬ್ಬೆರಳಿನ ತುದಿಯಿಂದ ಅದನ್ನ ತಾಕಿಸಿದ. ಅದು ಆಕಾಶದಲ್ಲಿ ಒಂದು 10 ಪ್ರದಕ್ಷಿಣೆ ಉರುಳಾಟ ಹೊಡೆದು ಎಲ್ಲೆಲ್ಲೋ ಆದ್ರೆ ಮುಟ್ಟಿದ ತಕ್ಷಣನೇ ಹೋಗಿದೆ ಅಂತ ಗೊತ್ತಾಗಿ ಎಲ್ಲ ಒಂದು ಕೃಷ್ಣ ಹೀಗ್ ಒದ್ದ, ಅದು ಹೋಯ್ತು, ಬೇರೆ ಕೆಲಸ ಇಲ್ಲ ಅಂತ ಎಲ್ರು ಬೈದ್ರು ದೊಡ್ಡವರೆಲ್ಲ. ಮಗುವಿಗೆ ಏನು ಇಲ್ಲಿ ಬಂದ ಮೇಲಂತೂ ಇಂಥದ್ 2ನೇ ಪ್ರಸಂಗ ಹೀಗಾಗ್ತಾರೆ. ನೋಡಿದ್ರೆ ಅದ್ ಬಿದ್ದದ್ದು ಬರೀ ಆ ಪಾತ್ರೆ ಸರಂಜಾಮು ಬರೀ ಗಾಡಿ ಮಾತ್ರ ಅಲ್ಲ, ಅದರ ಜೊತೆಗೇನೆ ಕೈಕಾಲು ತುಂಡು ತುಂಡಾಗಿ ಮುರಿದು ಬಿದ್ದಂತಹ ರಕ್ಕಸನ ಶರೀರ ಅವರಿಗೆ ಕಾಣಿಸಿತು. ತುಂಬಾ ಗಾಬರಿ ಆಯ್ತು. ಮತ್ತೆ ಪುಣ್ಯಾಹವಾಚನೆ ಮಾಡಿದ್ರು, ರಕ್ಷೆಗಳನ್ನ ಕಟ್ಟಿದ್ರು, ಸಗಣಿ ನೀರನ್ನು ಸುತ್ತೋಡಿದ್ರು, ದೃಷ್ಟಿ ತೆಗೆದ್ರು, ಎಲ್ಲ ಮಾಡಿಸ್ಕೊಂಡ ಕೃಷ್ಣ. ಆರಾಮಾಗಿ ನೀವೇನ್ ಮಾಡಿ ನಾ ಮಾಡಿಸ್ಕೊತೇನೆ ಅಂತ. ಆಗ್ಲೇ ಒಂದು ನಮ್ಗೆ ಇವತ್ತಿಗೂ ಆ ಮಕ್ಕಳಿಗೆ ಏನಾದ್ರೂ ತುಂಬಾ ಈ ಗ್ರಹ ಅಂದ್ರೆ ಈ ದುಷ್ಟ ಶಕ್ತಿಗಳುಗಳೆಲ್ಲ ಸಾಮಾನ್ಯ ಗರ್ಭದಲ್ಲಿರುವಾಗ್ಲೂ ಕಾಡುತ್ತೆ. ಆಮೇಲೆ ಮಗು ಆಗಿಯೂ ಸ್ವಲ್ಪ ದಿವಸಗಳ ಕಾಲ ಆ ಶಕ್ತಿ ದೇವಿ ಪೂಜೆ ಇತ್ಯಾದಿ ಸುಮಾರು 8-10 ತಿಂಗಳ ತನಕವು ಮಗುವಿನ ರಕ್ಷಣೆ ಬಹಳ ಕಷ್ಟ. ಚೂರು ಹೆಚ್ಚು ಕಮ್ಮಿ ಆದ್ರೂ ದೇಹದಲ್ಲಿ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುತ್ತೆ. ಅಂತಹ ಗ್ರಾಹಿಗಳು ಅಂತ ಹೇಳ್ತಾರೆ, ಅಥವಾ ರಾಕ್ಷಸಿಯರು ಪಿಶಾಚಿಗಳು ಅಂತ ಹೇಳ್ತಾರೆ. ಅಂತಹ ಪಿಶಾಚದ ದೋಷದ ಮಗುವಿಗೆ ಉಂಟಾಗುವ ಬಾಲಗ್ರಹ ಅಂತ ಹೇಳ್ತಾರೆ. ಅದರ ರಕ್ಷೆಗಾಗಿ ಬಾಲರಕ್ಷಾ ಸ್ತೋತ್ರ ಅಂತ ಕರೀತಾರೆ ಅದನ್ನು. ಆ ರಕ್ಷೆಗಾಗಿ ಈ ಸ್ತೋತ್ರವನ್ನು ಹೇಳ್ತಾರೆ. ಅದರಲ್ಲಿ ಏನಿದೆ ಅಂದ್ರೆ ಋಷಿಕೇಶನಿನ ತಲೆಯನ್ನು ಕಾಪಾಡಲಿ ಎಲ್ಲ ದೇವತೆಗಳ ರೂಪ ದೇವರ ರೂಪಗಳನ್ನೇ ಹೇಳಿ ಆ ದೇವರ ರೂಪ ನೀನನ್ನು ಕಾಪಾಡ್ಲಿ ಅಂತ ಆ ಮಗುವಿಗೆನೆ ತಾಯಿ ಮೈ ಮುಟ್ಟಿ ರಕ್ಷೆ ಮಾಡ್ತಾಳೆ. ಮಾಡಿಸ್ಕೊತಾನ. ಆಯ್ತು ನೀವೆಲ್ಲ ಮಾಡಿ ನಾ ಮಾಡಿಸ್ಕೊತೇನೆ ಅಂತ. ಯಾಕಂದ್ರೆ ಒಂದ್ಸಲ ಅವ್ನು ಮಾಡಿಸ್ಕೊಂಡ್ರೆ ಬೇರೆಯವ್ರಿಗೆ ಧೈರ್ಯ ಬರುತ್ತೆ ಮಾಡಿಸ್ಕೊಳ್ಲಿಕ್ಕೆ. ಅವನ್ಗೇನ್ ಮಾಡಿಸ್ಕೊಳ್ಬೇಕು ಅಂತ ಇರ್ಲಿಲ್ಲ. ನಾವು ನಮ್ಮ ಮಕ್ಕಳಿಗೆ ಮಾಡಿಸ್ಕೊಳ್ಬೇಕಾದ್ರೆ ಹೀಗೆ ಕೃಷ್ಣನಿಗೂ ಮಾಡಿದ್ರು, ಅವನಿಗೂ ಇದು ಪರಿಹಾರ ಆಗಿದೆ ಅಂದ್ರೆ ನಮ್ ಪರಿಹಾರ ಆಗದೆ ಇರುತ್ತಾ ಅನ್ನೋ ಒಂದು ಲೋಕದ ವಾಡಿಕೆಗೆ ರೂಢಿಗೆ ಬರ್ಲಿಕ್ಕೋಸ್ಕರ ಕೃಷ್ಣ ಅದನ್ನು ಮಾಡಿಸಿಕೊಂಡ. ಇವತ್ತಿಗೂ ಅದರ ಬಳಕೆಯನ್ನು ಮಾಡ್ತಾರೆ ಬಹಳ ಮನೆಗಳಲ್ಲಿ. ಅದು ತುಂಬಾ ಫಲಪ್ರದವೂ ಹೌದು. ಹೀಗೆ ಹುಡುಗ 4 ತಿಂಗಳಾಯ್ತು, ಒಂದು ವರ್ಷಕ್ಕೆ ಆಗುವಾಗ ಇಲ್ಲಿಗೆ ಸಾಮಾನ್ಯ ಯಾರಾದ್ರೂ ದೊಡ್ಡವರು ಶರ್ಟ್ ಹಾಕೊಂಡು ಮೇಲೆ ಹೆಗಲ ಹಾಕೊಂಡು ಚಗಲಿ ಮೇಲೆ ಟವಲ್ ಹಾಕೊಂಡು ಚಪ್ಪಲಿ ಹಾಕೊಂಡು ಹೊರಟ್ರೆ, ಈಗಿನ ಭಾಷೆಯಲ್ಲಿ ಗಾಡಿ ಹಿಡ್ಕೊಂಡು ಹೊರಟ್ರೆ ಹೊರಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅದು ಕೂಡ್ಲೆ ತಾನು ಬರುತ್ತೆ ಅಂತ ಹಠ ಮಾಡುತ್ತೆ. ಏನಂದ್ರು ಮನೇಲಿ, ಯಾಕಂದ್ರೆ ಎಲ್ಲ ಮನೇಲಿ ನೋಡಿ 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 ಸಾಕಾಗಿದೆ, ಹೊಸ್ತು ನೋಡ್ಬೇಕು ಅದಕ್ಕೆ ಅದರ ಹೊರಗಡೆಯ ಪ್ರಯಾಣಕ್ಕೆ ಒತ್ತಾಯ ಮಾಡಿ ಅಮ್ಮನನ್ನ ಉದ್ಯಾನಕ್ಕೆ ಹೋಗೋಣ ಅಂತ ಹಠ ಮಾಡಿ ಕರ್ಕೊಂಡು ಹೋಯ್ತು. ಉದ್ಯಾನದಲ್ಲಿ ಅಮ್ಮ ಕೂತು ತೊಡೆ ಮೇಲೆ ಇಟ್ಕೊಂಡು ಸ್ವಲ್ಪ ಸಾಕಾಯ್ತು ಅಂತ ಹಾಗೆ ಕಲ್ಲಿನ ಬೆಂಚಿನ ಮೇಲೆ ಇಟ್ಟು ಕೂಡಿಸಿದ್ರೆ ಅಷ್ಟೊತ್ತಿಗೆ ಇದ್ದಕ್ಕಿದ್ದಂತೆ ಇಡೀ ಪರಿಸರದಲ್ಲಿ ಒಬ್ರಿಗೊಬ್ರಿಗೆ ಕಾಣ್ಲಿಕ್ಕೆ ಸಾಧ್ಯವಾಗದಷ್ಟು ಧೂಳೆದ್ದು ಆ ಮಗುವನ್ನು ಎತ್ತಿಕೊಂಡು ತೃಣಾವರ್ತ ಅನ್ನುವಂತಹ ಏನ್ ಸಿಕ್ಕಿದ್ರು ಅವನು ತೃಣದಂತೆ ಎಲ್ಲವನ್ನು ಸುತ್ತಿಸ್ತಾನೆ. ಅಂತಹ ಶಕ್ತಿಶಾಲಿಯಾದವನು ಆಕಾಶಕ್ಕೆ ಮಗುವನ್ನ ಎತ್ತಿಕೊಂಡು ಹೋದ. ಕೃಷ್ಣ ಈ ಸರ್ತಿ ಯೋಚನೆ ಮಾಡಿದ, ಪಾಪ ಊರ್ನವ್ರಿಗೆ ಕಷ್ಟ ಆಗ್ಬಾರ್ದು, ಸರಿ ಕರ್ಕೊಂಡು ಹೋಗ್ಲಿ. ನಂಗೂ ಒಂದ್ಸರ್ತಿ ಸುಮಾರು ತಾಯಿ ಇಷ್ಟೆಲ್ಲ ಸುತ್ತಾಡಿಸ್ಲಿಲ್ಲ, ಇವನೇ ತುಂಬಾ ಚೆನ್ನಾಗಿ ಸುತ್ತಾಡಿಸ್ತಾನೆ, ಇಡೀ ಮೇಲಿಂದ ಎಲ್ಲ ತೋರಿಸ್ತಾನೆ ಅಂತ ಸೀದಾ ಹೋದ.
ಹೋಗಿ ಆದ್ಮೇಲೆ ಒಂದೇ ಕ್ಷಣಕ್ಕೆ ಅವನ ಕುತ್ತಿಗೆಯನ್ನು ಗಟ್ಟಿಗೆ ಹಿಡಿದು ತನ್ನ ಭಾರವನ್ನೆಲ್ಲ ಬಿಟ್ಟು, ಇಲ್ಲಿ ತನಕ ತನ್ನ ಭಾರ ತಾನೇ ಹೊತ್ತಿದ್ದ. ಏನಿದೆ ಅದ್ರಲ್ಲಿ? ಇಡೀ ಜಗತ್ತೇ ತುಂಬಿಕೊಂಡು ಆ ಭಗವಂತನ ಪುಟ್ಟ ಶರೀರದಲ್ಲಿ ಇಡೀ ಭಾರ ಬಿಟ್ಟ, ಸುತ್ತುತ್ತಾ ಇದ್ದಾನೆ. ಒಂದೇ ಕ್ಷಣಕ್ಕೆ ಸೀದಾ ಬಂದ್ ನೆಲಕ್ ಬಿದ್ದ. ಈ ಸರ್ತಿ ಹೂಳುವ ಕಾರ್ಯಕ್ರಮಕ್ಕೆ ಕಷ್ಟ ಕೊಡ್ಲಿಲ್ಲ, ಅವನ ಭಾರಕ್ಕೆ ಹೂತೋಗಿತ್ತು. ಅದು ಎತ್ತಿಕೊಂಡು ಬರೋದಷ್ಟೇ ಕೆಲಸ ಇತ್ತು, ಮಣ್ಣು ಹಾಕಿದ್ರಷ್ಟೇ. ಅಂದ್ರೆ ಮತ್ತೊಂದು ಘಟನೆ ನಡೆಯಿತು ಅದೇ ವಾತಾವರಣದಲ್ಲಿ, ವ್ರಜದಲ್ಲಿ. ನಂದ ವ್ರಜ ಅನ್ನೋದಕ್ಕೆ ಹೆಸರು. ವ್ರಜದಲ್ಲಿ ಮತ್ತೊಂದು ಘಟನೆ ನಡೆಯಿತು. ನಂದಗೋಪನಿಗೆ ತುಂಬಾ ಯೋಚನೆಗಳ ಮೇಲೆ ಯೋಚನೆ. ಯಾಕೆ ಹೀಗಾಗ್ತಿದೆ? ಈ ಮಗುವಿಗೋಸ್ಕರ ಎಲ್ಲ ಆಗ್ತಿದ್ಯೋ, ಮಗುವಿನಿಂದನೇ ಆಗ್ತಾ ಇದೆಯೋ, ಆದ್ರೂ ಮಗು ಹೇಗೆ ಪಾರ ಆಗ್ತಾ ಇದೆ, ಯಾರು ಇದನ್ನ ಹೀಗೆಲ್ಲ ಮಾಡ್ತಿದ್ದಾರೆ, ಏನಿದ್ರ ಹಿನ್ನೆಲೆ ರಹಸ್ಯ ಅಂತ ಅವನಿಗೆ ತುಂಬಾ ತಲೆ ಕೆಡ್ತಾ ಇತ್ತು. ಇಷ್ಟಾದ್ರೂ ಆ ಮಗುವಿನ ಲಾಲನೆ ಪಾಲನೆಗಳಲ್ಲಿದ್ದ ಸೌಖ್ಯ, ಕೃಷ್ಣ ಮತ್ತು ಬಲರಾಮ ಇಬ್ರು ಒಬ್ಬ ಚೂರು ಕಪ್ಪು, ಒಬ್ಬ ಪರಮ ಬಿಳಿ. ಅವರು ನವಿಲ್ಗರಿ ಸಿಕ್ಕಿಸ್ಕೊಂಡು ಅವರಿಗಾಗೋ ಪಟ್ಟೆಗಳನ್ನ ಹೊಲ್ದು ಕಳಿಸ್ತಾ ಇದ್ರೆ ಆ ಮಕ್ಕಳ ಆಟವೇ ಬೇರೆ. ಅದರ ಜೊತೆಗೆ ಈ ಉಳಿದ ಹೆಣ್ಮಕ್ಳೆಲ್ಲ ಅವುಗಳನ್ನ ಆಟ ಆಡಿಸುದು, ಮುದ್ದು ಮಾಡುದು ಇತ್ಯಾದಿಗಳೆಲ್ಲ ಅವರಿಗೆ ತುಂಬಾ ಆನಂದಕರವಾಗಿ, ಮೀಯಿಸುವುದು ಅಂದ್ರೆ ಏನು, ಕರ್ಕೊಂಡು ಹೋಗುದೇನು, ಮಣ್ಣಿ ತಿನ್ಸುದೇನು, ಇನ್ನೊಂದೇನು ಮತ್ತೊಂದೇನು, ನೂರಾರು ತರ ಚೇಷ್ಟೆಗಳಿಗೆ ಕೃಷ್ಣ ನಿರಂತರ ಅವರಿಗೆ ಸಹವರ್ತಿಯಾಗಿ ಇದ್ದಾದ್ರಿಂದಾಗಿ ಅವರಿಗೆ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಅದು ಮಗು ಅಂತೂ ಮನೆಯಲ್ಲಿದ್ದ ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನ ಬೇಕು ಬೇಕು ಅಂತ ಕೇಳಿ ಕೇಳಿ ತಿನ್ನುವಾಗಂತೂ ನಾವು ತಂದು ಕೊಡ್ತೇವೆ ಅಂತ ತಂದು ಕೊಡುವವರು ಬೇರೆ. ಆಯ್ತು, ಕೃಷ್ಣನಿಗೆ ಒಂಚೂರು ದೊಡ್ಡವನಾಗುವ ಸ್ಥಿತಿ ಬಂದಾಗ, ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಸುಮಾರು 8 ತಿಂಗಳಿಗಾಗುವಾಗ ಹೆಸರಿಡುವಂತದ್ದು, ವಸುತ ಅದಕ್ಕಿಂತ ಮುಂಚೆ ಇಡ್ತಾರೆ. ಆದ್ರೂ ಆ 1 ವರ್ಷದ ಒಳಗೆ ಇಡಬಹುದು ಅಂತಿದ್ದರಿಂದ ಆ ವಸುದೇವ ಗರ್ಗಾಚಾರ್ಯರನ್ನ ಕರೆಸಿ ಕೃಷ್ಣನಿಗೆ ಹೆಸರಿಡಿಸ್ಬೇಕು ಅಂತ. ನಾವು ಕೃಷ್ಣ ಅಂತ ಈಗ್ಲೇ ಹೇಳ್ತಾ ಇದ್ದೇವೆ, ಕೃಷ್ಣನಿಗೆ ಹೆಸರಿಟ್ರು. ಅಲ್ಲಿ ತನಕ ಮುದ್ದು ಚಿನ್ನು ಅದು ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ದಿವಸ ಬಿಡಬಾರ್ದು ಅಂತ ಹೇಳುದು ಯಾಕೆ ಅಂದ್ರೆ, ಆಮೇಲೆ ಏನ್ ಹೆಸರಿದ್ರು ಅವರು 70 ವರ್ಷ ಆದ್ರೂ ಚಿಕ್ಕ ಪಾಪ, ಚಿಕ್ಕ ತಾತ, ಹೀಗೆ ಏನೊಂದು ಹೆಸರಿಟ್ಟಿರ್ತಾರ ಅದೇ ಆಗ್ಬಿಟ್ಟಿರುತ್ತೆ. ಅವ್ರ ವಯಸ್ಸಾದ್ರೂ ಚಿಕ್ಕ ಅಂತ. ನಮ್ಮ ಗುರುಗಳು ಯಾವಾಗ ಹೇಳ್ತಿದ್ರು, ನನಗೆ ಇನ್ನೊಂದು ಪುಟ್ಟ ಶಿಷ್ಯ ಬರೋ ತನಕ ನಾನು ಚಿಕ್ಕ ಸ್ವಾಮಿಗಳಿಂದ. ಹಾಗೆ ಅದೊಂದು ಹೆಸರು ಆದಷ್ಟು ಬೇಗ ಇಟ್ರೆ ಅದೇ ಹೆಸರಿನಿಂದ ಅವರ ರೂಢಿ ಆಗುತ್ತೆ. ತಡ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಮಧ್ಯದಲ್ಲಿ ಕರೀಲಿಕ್ಕೆ ಅಂತ ಕೊಟ್ಟ ಹೆಸರು ಅದು ವಯಸ್ಸಾದ್ಮೇಲೆ ಅದೇ ಹೆಸರು ಗಟ್ಟಿ ಉಳಿದು ಬಿಡುತ್ತೆ. ಕೃಷ್ಣನಿಗೆ ಅವನ್ ಬಂದು ಹೇಳ್ತಾನೆ, ಇದು ನನ್ನ ಹೊಸ ಹೆಸರೇನಲ್ಲ, ಅವನದ್ದೇ ಹೆಸರನ್ನ ವಾಪಸ್ ಅವನಿಗೆ ಇಡ್ತಾ ಇರುದು, ಇದು ಬಹಳ ಹಿಂದಿನ ಹೆಸರು ಹೇಳಿ ಕೃಷ್ಣ ಅಂತ ಆಕರ್ಷಕತೆ ಅನ್ನೋದು ಅವನ ಸಹಜ ಗುಣ. ಆದ್ರಿಂದಾಗಿ ಎಲ್ಲರ ಮನಸ್ಸನ್ನು ಸೂರೆ ಮಾಡುವವನಾದ್ರಿಂದ ಅವನಿಗೆ ಕೃಷ್ಣ ಅನ್ನೋ ಹೆಸರು ಸರಿ ಹೋಗುತ್ತೆ ಅಂತ ಹೀಗೆ ಹೇಳಿ, ಅದರಿಂದಾಗಿ ಈ ಮಗುವಿನ ಬಗ್ಗೆ ಸಾಮಾನ್ಯ ಅಂತ ಅನ್ಕೋಬೇಡ. ಅವನಿಗೆ ತುಂಬಾ ಡೌಟ್ಸ್ ಇತ್ತು ನಂದಗೋಪನಿಗೆ. ಅವ್ನು ಹೇಳ್ತಾನೆ, ಇವನು ಸಾಮಾನ್ಯ ಅಲ್ಲ, ಇವನು ಪ್ರಳಯ ಕಾಲದಲ್ಲೂ ಇದ್ದು ಬಂದವನೇ, ಈಗ ನಿಮ್ಮ ಮನೆಯಲ್ಲಿ ಇದ್ದಾನಷ್ಟೇ ಬಿಟ್ರೆ ನಿನ್ನ ಮಗ ಅಲ್ಲ ಇವನು. ಬರೀ ಇವನ ಈ ಜಗಮಗ ಸ್ವರೂಪವನ್ನ ಕಂಡು ಹಾಗೆ ಅವನ ಬಗ್ಗೆ ಆ ತಪ್ಪು ತಿಳಿಬೇಡ ಅಥವಾ ಸಣ್ಣತನ ತೋರಿಸ್ಬೇಡ ಅವನ ಹತ್ರ. ಅವನು ಜಗತ್ತಿಗೆ ಮಗ, ಇಡೀ ಜಗತ್ತಿನ ಎಲ್ಲರ ಎಲ್ಲವನ್ನೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲವ ಅಂತ ಹೀಗೆ ಸಮಾಧಾನ ಮಾಡಿ, ಆ ನಂತರ ಇಬ್ರು ಹುಡುಗರು ಕೂಡ ಆ ಒಂದು ಗಮನಿಸಬೇಕಾದ್ದು, ಪ್ರತಿ ಒಂದು 4, 5, 6 ಅಧ್ಯಾಯದ ಮಧ್ಯದಲ್ಲಿ ಪ್ರತಿ ಸರ್ತಿಯೂ ಕೃಷ್ಣ ಇನ್ನೊಂದು 3 ವರ್ಷ ಆದ್ಮೇಲೆ ಗೂಳಿಗಳ ಜೊತೆಗೆ ಹೋರಾಟ. ಅಂದ್ರೆ ಅದರ ಸಣ್ಣ ಕರುಗಳ ಜೊತೆಗೆ ಅವುಗಳನ್ನು ಎತ್ತುದು, ಅವುಗಳ ಕೊಂಬೆ ಹಿಡ್ಕೊಳ್ಳುದು, ಕಿವಿ ಹಿಡ್ಕೊಳ್ಳುದು, ಹಿಂದಕ್ ತಳ್ಳುದು, ಮುಂದಕ್ ತಳ್ಳುದು, ಅದರ ಮೇಲೆ ಹಾರಿ ಕೂತ್ಕೊಳ್ಳುದು ಎಲ್ಲ, ಇದನ್ನ ವ್ಯಾಪಕವಾಗಿ 10 ಬಾರಿ ಭಾಗವತ ಹೇಳುತ್ತೆ. ನಾವು ಈ ಕಥೆ ಹೇಳುವ ಗಮನಿಸಲ್ಲ, ಸೀದಾ ಕಂಸನ ವೇದಿಕೆಯಲ್ಲಿ ಚಾಣೂರ ಮಲ್ಲ ಬಂದಾಗ್ಲೇ ಯುದ್ಧ ಮಾಡಿದ್ರು ಅಂತ. ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ನಮ್ ತಲೆಯಲ್ಲಿ ಅಂದ್ರೆ ದೇವರಲ್ವ ಎಲ್ಲ ಗೊತ್ತಿರುತ್ತೆ ಅಂತ. ಆದ್ರೆ ದೇವರು ಯಾವುದೇ ಒಂದು ಘಟನೆಯನ್ನು ಕೂಡ ಅಸಹಜವಾಗಿ ತೋರಿಸ್ಲಿಲ್ಲ. ಅದು ಇವತ್ತಿಗೂ ಆ ಗೋಳರಲ್ಲಿ ಅಂತಹದ್ದೊಂದು ಅವ್ರದ್ದೊಂದು ಪ್ರಾಕ್ಟೀಸ್ ಇರುತ್ತೆ, ಅದನ್ನ ನೋಡ್ಕೊಳ್ಳುವಾಗ ಹೇಗೆ ಅದನ್ನ ಟೇಮ್ ಮಾಡ್ಬೇಕು ಅಂತ. ಅಂತ ಎಲ್ಲಾ ಕಲೆಗಳನ್ನು ಕೂಡ ಕೃಷ್ಣ ಬಲ್ಲವನಾಗಿದ್ದ ಅಂತ ತಿಳಿಸುವ ಹಾಗೆ, ಕೃಷ್ಣ 2-3 ಸಣ್ಣ ಮಗುವಾಗಿದ್ದಾಗಲೇ ಪ್ರಸಂಗಗಳು, ಒಂದು ಮೊಸರಿನ ಮಡಿಕೆಯನ್ನ ಒಡೆದು ತಾಯಿಯ ಕೋಪಕ್ಕೆ ಒಳಗಾಗಿ ಒಂದು ಉಲೂಕಲದಲ್ಲಿ ಹೊರಳಿಗೆ ಸೊಂಟಕ್ಕೆ ಹಕ್ಕಿ ಕಟ್ಟಿ ಕಳಿಸಿದ್ರೆ 1-2 ಮರಗಳನ್ನೇ ಸೀಳಿಬಿಟ್ಟ. ದೊಡ್ಡ ಮರ, ಊರಿನ ಅಂದ್ರು ತೋಟದ ತುದಿಯಲ್ಲಿ ಇದ್ದಿದ್ದು. ಎಲ್ಲೋ ಆಟ, ಎಲ್ಲೋ ಹೋಗಿದ್ದು, ಹೇಗೋ ಬಿದ್ದಿತ್ತು. ಹುಡುಗರೆಲ್ಲ ನೋಡಿದ್ರು, ಆದ್ರೂ ತಂದೆ ತಾಯಿಗಳು ನಂಬ್ಲಿಲ್ಲ. ಅಬ್ಬಾ ಪುಣ್ಯ, ಮರದ ಕೆಳಗೆ ಬೀಳ್ಲಿಲ್ಲ ಇವನು,
ಅಂತ ಅನ್ಕೊಂಡ್ರು. ಅಷ್ಟ್ರಲ್ಲಿ ಆ ದೇವತೆಗಳಿಬ್ರು ಅವನಿಗೆ ನಮಸ್ಕಾರ ಮಾಡಿ ಮಣಿಗ್ರೀವನೊಳಗೋಬರ ಅಂತ ನೋರು. ಅದ್ರಲ್ಲಿ ಇನ್ನೊಬ್ರು ರಾಕ್ಷಸರಿದ್ರು ಧ್ವನಿ ಮತ್ತೆ ಚುಮು ಅಂತ ಅವರನ್ನ ನಿಷ್ಕಾಸನೆ ಮಾಡಿ, ತಲೆ ಇರುವುದೇ ನಿನ್ನನ್ನು ನಮಸ್ಕರಿಸುವುದಕ್ಕೆ, ಮಾತಿರುವುದೇ ನಿನ್ನ ಬಗ್ಗೆ ಹಾಡಿ ಹೋಗ್ಲಿಕ್ಕೆ, ದೇಹ ಇರುವುದೇ ನಿನ್ನ ಸೇವೆ ಮಾಡ್ಲಿಕ್ಕೆ ಅಂತ ಸ್ತೋತ್ರ ಮಾಡಿ, ನಿನ್ನ ಅನುಗ್ರಹದಿಂದ ನಾವು ಪಾರಾದೆವು ಅಂತ. ಪೂರ್ವದಲ್ಲಿ ದೊಡ್ಡವರು ದಾರಿಯಲ್ಲಿ ಬರುವಾಗ ಇವ್ರು ಮೀಯ್ತಾ ಇದ್ದವರು ಆ ಹೆಣ್ಮಕ್ಳೆಲ್ಲ ಅವರವರ ಬಟ್ಟೆ ಹಾಕೊಂಡು ಬದಿಗೆ ನಿಂತ್ರೆ, ನಾರದ್ರು ಬಂದಾಗ್ಲೂ ಇವ್ರು ಸೈಡಿಗೆ ಹೋಗ್ಲಿಲ್ಲ. ಕುಬೇರನ ಮಕ್ಳು ಇವರಿಬ್ರು. ಸೈಡಿಗೆ ಹೋಗದೆ ಸುಮ್ನೆ ಮರದ ಹಾಗೆ ಹೀಗೆ ನಿಂತಿದ್ರಂತೆ. ನೀವು ವೈರಾಗಿಗಳಲ್ಲ, ನೀವು ನಮ್ಮನ್ನ ಯಾಕೆ ನೋಡ್ತೀರಿ? ನಾವು ನಮ್ಮ ಪಾಡಿಗಿದ್ದೇವೆ ಅಂತ. ಅಂದ್ರೆ ದೊಡ್ಡವರು ಬರುವಾಗ ಅದ ಒಂದು ಸಣ್ಣ ನಾಚಿಕೆ, ಸಂಸ್ಕಾರ ಅಂತ ಇಟ್ಟುಕೊಳ್ಳದೆ, ನಾವು ಇಂಥದ್ದನ್ನ ಇವತ್ತು ತುಂಬಾ ನೋಡ್ತೇವೆ. ನಿಜವಾಗಿ ನಾವು ಹೇಗಿರ್ಬೇಕೋ ಹಾಗಿಲ್ದೆ, ಒಂಥರ ಎದೆ ಸೆಟೆದು, ಒಂಥರ ಸ್ತಬ್ಧರಂತೆ ನಿಲ್ಲುವುದುಂಟುಂಟಲ್ವಾ? ಅದು ಯಾವತ್ತಿಗೂ ನಮ್ಮ ಅಸಂಸ್ಕೃತತೆಯನ್ನ ತೋರುತ್ತೆ. ಅದು ಒಂದು ರೀತಿ ನಾವು ಯಾವ ತರ ವರ್ತಿಸ್ತೇವೋ ಆ ತರದ ಸ್ಥಿತಿಯನ್ನ ಮುಂದೆ ಒಂದ್ ದಿವಸ ಅನುಭವಿಸ್ಬೇಕಾಗತ್ತೆ ಅನ್ನುವ ಸೂಚನೆಯನ್ನ ಕೊಟ್ಟಂತೆ ನಾರದ್ರು ಹೇಳ್ತಾರೆ, "ಹೇ ಮರದಂತೆ ನಿಂತಿದ್ದೀರಾ? ಸರಿ ಮರಗಳಾಗೆ ಹೋಗಿ ನೀವು" ಅಂತ ಶಪಿಸಿ ಬಿಡ್ತಾರೆ. ಆಮೇಲೆ ತಪ್ಪು ಅರಿವಾಗಿ ಕ್ಷಮೆ ಕೇಳಿದಾಗ ಕೃಷ್ಣಾವತಾರದ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ತನಕ ತಪಸ್ಸು ಮಾಡಿ ಭಗವಂತನ ದರ್ಶನ ನಿಮ್ಗೆ ಸುಲಭದಲ್ಲಿ ಆಗುತ್ತೆ. ಏನು ಯೋಚನೆ ಮಾಡ್ಬೇಡಿ ಅಂತ ಕಳಿಸಿದ್ರೆ ಆ ಶಾಪ ಆಗಿ ಇದೊಲ್ಲಿ ಒಂದು ಕಡೆ ಅಂತಲ್ಲ, ಎಲ್ಲಿಯೇ ದೇವತೆಗಳಿಗೆ ಯಾರಿಗಾದ್ರೂ ಶಾಪ ಆಯ್ತು ಅಂತ ಗೊತ್ತಾದ ತಕ್ಷಣ ಈ ದೈತ್ಯರು ರೆಡಿ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲಿ ಅವರಿಬ್ರು ಹೇಗೂ ಅಷ್ಟು ಕಾಲ ಅವ್ರು ಸಾಯಲ್ಲ. ಕೃಷ್ಣಾವತಾರ ಆಗೋ ತನಕನೂ ಅವರಿಗೆ ದೀರ್ಘಕಾಲದ ಆಯುಷ್ಯ ಇದೆ. ಅಷ್ಟು ಕಾಲ ನಾವು ತಪಸ್ಸು ಮಾಡ್ಲಿಕ್ಕೆ ಒಂದು ಜಾಗ ಸಿಕ್ಕಿತ್ತಲ್ವಾ? ಅದಕ್ಕೋಸ್ಕರ ಈ ಮರಗಳ ನಡುವೆನೆ ತಾವು ವಾಸವಾಗಿ ತಪಸ್ಸು ಮಾಡ್ತಾ ಇದ್ರು ಅವಧ್ಯತ್ವವನ್ನು ಸಂಪಾದಿಸ್ಲಿಕ್ಕೆ. ಆದ್ರೆ ಕೃಷ್ಣ ಆ ಇಬ್ಬರನ್ನ ಉದ್ಧರಿಸಿ ಇನ್ನಿಬ್ಬರನ್ನ ನಷ್ಟಗೊಳಿಸಿದ. ಇದರಿಂದ ಮುಂದೆ ಆ ನಂದಗೋಪ ಆ ಮಗುವನ್ನ ಕರ್ಕೊಂಡು ಬಂದು ನೀವೆಲ್ಲ ಸ್ವಲ್ಪವೂ ಸರಿಯಾಗಿ ಮಗುವನ್ನು ನೋಡ್ಕೊಳ್ಳಲ್ಲ ಅಂತ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟ. ಆ ನಂತರ ಏನಾಯ್ತು, ಸುಮಾರು ಒಂದು 3 ವರ್ಷ ಆಗುವಷ್ಟರಲ್ಲಿ ಬೇರೆ ಗೋವಳರ ಮಕ್ಕಳೆಲ್ಲ 3, 4 ವರ್ಷದವರೆಲ್ಲ ಅದು 2 ಕ್ರಮ. ದೊಡ್ಡ ಹಸುಗಳನ್ನೆಲ್ಲ ಒಂದು ದಿಕ್ಕಿಗೆ ಕಳಿಸ್ತಾರೆ. ಕರುಗಳನ್ನೆಲ್ಲ ಇನ್ನೊಂದು ದಿಕ್ಕಿಗೆ ಕಳಿಸ್ತಾರೆ. ಅದನ್ನ ಸಣ್ಣ ಮಕ್ಕಳು ನೋಡ್ಕೊಳ್ತಾರೆ. ಅದೇ ಕೆಲಸ. ಅದ್ ನಿಜವಾಗಿ ಪಾಠ ಅಂದ್ರೆ ಅದೇ. ಕಾಡಿನಲ್ಲಿ ಓಡಾಡುವಾಗ ಎಷ್ಟು ಮರಗಳ ಬಗ್ಗೆ, ಎಷ್ಟು ಗಿಡಗಳ ಬಗ್ಗೆ, ಎಷ್ಟು ಪ್ರಾಣಿಗಳ ಬಗ್ಗೆ, ಎಷ್ಟು ತಿಳುವಳಿಕೆ ಬರುತ್ತೆ ಅಂದ್ರೆ ಆ ಓಡಾಟದಿಂದ. ಅದನ್ನು ಶಾಲೆಯಲ್ಲಿ ನೀವು ಪಿಪಿಟಿ ಹಾಕಿ ತೋರಿಸಿದ್ರು, ಮತ್ತೊಂದ್ ಸರ್ತಿ ಅದೇ ಗಿಡ ಎದುರಿಗೆ ಸಿಕ್ಕಿದ್ರು ಅದೇ ಇದು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದು ಅಲ್ಲಿಯ ಆ ನೇಚರೇ ಬೇರೆ ಇರುತ್ತೆ, ಇಲ್ಲಿ ಅದು ಕಾಣುವ ರೀತಿಯೇ ಬೇರೆ ಇರುತ್ತೆ. ಅದ್ರಿಂದಾಗಿ ಇದು ಒಂಥರ ಪ್ರಾಕ್ಟಿಕಲ್ ಶಿಕ್ಷಣ. ಗೋವಳರ ಶಿಕ್ಷಣ ಅಂದ್ರೆ. ನಾವೇನ್ ಅನ್ಕೊಂಡಿದೀವಿ ಗೋವಳರು ಅಂದ್ರೆ ಅನಕ್ಷರಸ್ಥರು ಅಂತ. ಆದ್ರೆ ನಮ್ ತಲೆಯಲ್ಲಿ ಇವತ್ತಿಗೂ ಹಾಗೊಂದು ಕಲ್ಪನೆ ಇದೆ. ಅಂದ್ರೆ ಅವರನ್ನೆಲ್ಲ ಅನಕ್ಷರ ಕುಕ್ಷಿಗಳನ್ನಾಗಿಸಿ ನಾವು ಶಿಕ್ಷಕರು ಅಂತ ಎನಿಸಿಕೊಂಡು ಅಥವಾ ಶಿಕ್ಷಿತರು ಅಂತ ಅನಿಸಿಕೊಂಡವರು ದಬ್ಬಾಳಿಕೆ ಮಾಡ್ತೇವೆ ಅಂತ. ಶಿಕ್ಷಿತರಿಗೆ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೆ ಜೀವನದಲ್ಲಿ ಆ ವಿದ್ಯೆಯೇ ಉಪಯೋಗಕ್ಕೆ ಬರೋದು ಹೊರತು, ನಾವಿಲ್ಲಿ ಶಾಲೆಯಲ್ಲಿ ಕಲಿತ ಪುಸ್ತಕಗಳು ಎಷ್ಟೋ ಸರ್ತಿ ನಮಗೆ ಕೊನೆವರೆಗೂ ಅದ್ ಯಾಕೆ ಬಂತು ಅಂತಾನೆ ಗೊತ್ತಾಗುದಿಲ್ಲ. ಹಾಗೆ ಹುಡುಗರ ಆ ಓಡಾಟದಲ್ಲಿ ಆ ಕರುಗಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಕೃಷ್ಣನಿಗೆ. ಕೃಷ್ಣನ ಜೊತೆಗಿದ್ದ ಬಲರಾಮನು ಇದ್ದ. ಅವರಿಬ್ಬರದ್ದು ಡ್ರೆಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಭಾಗವತ ಹೇಳುತ್ತೆ. ಅವನು ಕಪ್ಪಿಗೆ ಆ ಹಳದಿ ಬಟ್ಟೆಯ ಹಳದಿ ಬಣ್ಣದ ಪಟ್ಟೆಯನ್ನು ಉಡ್ತಾ ಇದ್ದ. ಇವನು ಬಿಳಿಗೆ ನೀಲಿ ಬಟ್ಟೆಯನ್ನು ಉಡ್ತಾ ಇದ್ದ. ಯಾರು? ಬಲರಾಮ. ಹಾಗಾಗಿ ಆ ಇಬ್ರು ಬರ್ತಾ ಇದ್ರೆ ಆ ಕಲರ್ ಕಾಂಬಿನೇಷನ್‌ಗೆ ನೀವು ಮತ್ತೊಂದು ಪ್ರತಿಯಾದ ಒಳ್ಳೆಯ ಸ್ಪರ್ಧಿಯನ್ನೇ ತಂದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಲರಾಮ ಒಂದ್ ಕಿವಿಗೆ ಆ ಬೆಂಡೋಲೆ ಹಾಕೊಳ್ತಿದ್ದ. ಅದು ಅವಂದೇ ಸ್ಟೈಲ್ ಅದು. ಬಲಗಿವಿಗೆ ಮಾತ್ರ. ಮತ್ತೆ ಕಾಕಪಕ್ಷಧರ. ತಲೆಗೂದಲನ್ನ ಮಧ್ಯಕ್ಕೆ ನೆತ್ತಿಗೆ ಬಾಚಿ ಹೀಗೆ ಇಳಿಬಿಡುದು. ಹೀಗೆ ಕಾಕಪಕ್ಷಧರ ಅಂತ. ಕಾಗೆಯ ರೆಕ್ಕೆಯ ಹಾಗೆ ಅದು ಹೀಗ್ ಹೋದ್ರೆ ಹೀಗೀಗ್ ಹಾರ್ಬೇಕು. ನಾವು ಇದು ಸ್ಟೈಲ್ ಎಲ್ಲ ಹಳೇದಾಯ್ತು, ಏನು ಹೊಸದಲ್ಲ. ನಮ್ದು ನಾವೇನ್ ಅನ್ಕೊಂಡಿದ್ವಿ, ನಮ್ದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಇದೆ. ವ್ಯಾಸರು ಕೊಡದೇ ಇರೋ ಚಿತ್ರಣ ಇಲ್ಲ ಜಗತ್ತಿನಲ್ಲಿ. ಆದ್ರೆ ಏನು ಅಂದ್ರೆ ನಮ್ಮಲ್ಲೇ ಮೊದಲು ಅಂತ ವ್ಯಾಸರು ಹೇಳ್ಕೋಬೇಕಿತ್ತು ಎಲ್ಲ. ಅದು ಯಾಕೆ ಟೈಟಲ್ ಕೊಟ್ರೆ ಅದು ಅವ್ರದ್ದೇ ಫಸ್ಟ್, ನಮ್ಮಲ್ಲೇ ಮೊದಲು ಅಂತ. ಕೃಷ್ಣರಾಮರ ಪಶುಪಾಲನೆಯ ಕ್ರೀಡೆಯ ವೈಶಿಷ್ಟ್ಯಗಳನ್ನ ಹೇಳಿದಷ್ಟು ಮುಗಿಯದ ರೀತಿಯದ್ದು. ವತ್ಸಾಸುರ ಅಂತ ಒಬ್ಬ ಕರುವಿನ ರೂಪದಲ್ಲಿ ಬಂದ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ. ಆಗ ಅವನನ್ನು ಕೊಂದ. ಕರುಗಳ ನಡುವೆ ಗೊತ್ತಾಗದಂತೆ ಸೇರಿಕೊಂಡು ಕರುಗಳನ್ನೂ ಹಾನಿಗೊಳಿಸುವಂತಹ, ಯಾಕಂದ್ರೆ ಮುಂದಿನ ಜನರೇಷನ್ ಅದು. ಅದನ್ನೇ ನಾಶ ಮಾಡಿ ಬಿಟ್ರೆ ಮತ್ತೆ ಇಡೀ ಹಸುಗಳ ಹತೋಟಿ ನಮ್ಮ ಕೈಗೆ ಬರುತ್ತೆ ಅಂತ. ಆದ್ರೆ ಅದನ್ನ ಸಂಹಾರ ಮಾಡಿದ. ನಂದ ಮತ್ತೆ ಗರ್ಗರ ಮಾತನ್ನು ಸ್ಮರಣೆ ಮಾಡಿಕೊಂಡ. ವತ್ಸಾಸುರನನ್ನು ಕೊಂದ ಅಂತ ಗೊತ್ತಾಯ್ತು. ಮಕ್ಕಳು ಬಂದು ಹೇಳಿದ್ರು, ಓ
ಗರ್ಗಗಳು ಹೇಳಿದ ಹಾಗೆ ಕೃಷ್ಣ ಅತ್ಯಂತ ಬಲಿಷ್ಠ ಇದ್ದಾನೆ. ಹೀಗಾಗಿ ಇದಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ಬಾರ್ದು. ಆದ್ರೆ ಇದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಕಣ್ಣಾರೆ ಕಾಣದ ತನಕ ಎಲ್ಲವೂ ಒಂಥರ ಎಲ್ಲ ಹೌದು ಆದ್ರೂ ಅಂತ ಒಂದು ಮತ್ತೆ ಅಲ್ಲಿ ಡಾಟ್ ಅಂತ ಬಂದ್ ನಿಲ್ಲತ್ತೆ. ಅದು ಹಾಗೆ ಇತ್ತು ಸುಮಾರು ದಿವಸಗಳ ಕಾಲ. ತಾಲವನದಲ್ಲಿ ಧೇನುಕ ಅನ್ನುವಂತ ಒಬ್ಬ ರಕ್ಕಸ ಅವರಿಗೆ ನಿತ್ಯದಲ್ಲಿ ಮೇಯ್ಲಿಕ್ಕೆ ಬಿಡುದಿಲ್ಲ, ಅಲ್ಲಿ ಹಣ್ಣು ಕೊಯ್ಲಿಕ್ಕೆ ಬಿಡುದಿಲ್ಲ ಅನ್ನುವ ಅವನ ಅನುಚರರು ಜೊತೆಗೆ ತುಂಬಾ ಜನ ಇದ್ರು. ಕೃಷ್ಣ ಬಲರಾಮ ಇಬ್ರೂ ಹೋಗಿ ಅವನನ್ನು ಸಂಹರಿಸಿದ್ರು. ಆ ನಂತರ ಬಲರಾಮ ಎಲ್ಲೋ ಬೇರೆ ಹೋಗಿದ್ದ, ಕೃಷ್ಣ ಒಬ್ಬನೇ ಇದ್ದ. ಇವತ್ತ್ಯಾಕೋ ಇದ್ದಕ್ಕಿದ್ದಂತೆ ಯಮುನೆಯ ಮಡುವಿನ ದಡದ ಸುತ್ತಲಿನ ಎಲ್ಲ ಪ್ರಾಣಿಗಳು ಕೂಡ ಜೀವ ತೆತ್ತಿದ್ದಾವೆ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹತ್ಕೊಂಡ್ ಬಂದ್ರು ಹುಡುಗರೆಲ್ಲ. ಆ ಕಡೆಯಿಂದ ಕಾಡು ಪ್ರಾಣಿಗಳು ಸತ್ತಿವೆ, ಈ ಕಡೆಯಿಂದ ನಾಡಿನ ಮೇಲೆ ಹಾರ್ತಾ ಇದ್ದ ಪಕ್ಷಿ ಇದ್ದಕ್ಕಿದ್ದ ಗವರ್ ಅಂತ ನೀರಲ್ಲಿ ಬಿದ್ದು ಸತ್ತೋಗ್ತಿತ್ತು. ಕಣ್ಣಾರೆ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಕೃಷ್ಣ ತಕ್ಷಣ ಬಂದ ತಕ್ಷಣವೇ ಎಲ್ಲವನ್ನು ಒಮ್ಮೆ ದೃಷ್ಟಿಪಾತಗೊಳಿಸಿ ಎಲ್ಲದರ ಮೇಲೆ ಕಣ್ಣು ಹಾಯಿಸಿ, ಯಾಕೋ ಈಗ ನಿದ್ದೆ ಬಂದಿದ್ಯೋ ಯಾಕೋ ತುಂಬಾ ಅನ್ನೋ ಹಾಗೆ ಎದ್ದು ಎಲ್ಲ ವಾಪಸ್ ಹೊರಟರು. ಅಮೃತದ ರಸ ಸೇಚನೆಯಿಂದ ಅವುಗಳನ್ನು ಉದ್ಧರಿಸಿದ ಅನ್ನೋ ಮಾತು. ಮೊದಲು ರಕ್ಷಿಸಿದ ಅವುಗಳನ್ನ, ಆಮೇಲೆ ಇದಕ್ಕೆ ಕಾರಣವಾದದ್ದಕ್ಕೆ ಪತ್ತೆ ಹುಡುಕಬೇಕು ಅಂತ ಹೇಳಿ ಅಲ್ಲೇ ಇದ್ದ ಕದಂಬ ವೃಕ್ಷವನ್ನು ಏರಿ ನೀರಿಗೆ ಹಾರಿದ. ಅಯ್ಯೋ ಹೆಣ್ಮಕ್ಳೆಲ್ಲ ದಯವಿಟ್ಟು ಹಾರ್ಬೇಡ ಅಂತ ಹೇಳ್ತಿದ್ರು. ಕೃಷ್ಣ ಹಾರಿ ಬಹಳ ಹೊತ್ತು ಬರ್ಲಿಲ್ಲ ಅಂದಾಗ ಟೆನ್ಷನ್ ಜಾಸ್ತಿ ಆಯ್ತು ಎಲ್ರಿಗೂ. ಇಲ್ಲಿ ತನಕ ಕೃಷ್ಣ ಇದ್ದಾಗ ಒಂದು ಒಳ್ಳೆಯ ವಾತಾವರಣ ಇತ್ತು. ಕೃಷ್ಣನೇ ಹೊರಟು ಹೋದ, ಬಲರಾಮನು ಇರ್ಲಿಲ್ಲ ಆ ಹೊತ್ತಿಗೆ. ಅಷ್ಟೊತ್ತಿಗೆ ಬಲರಾಮ ಬಂದ. ಆಮೇಲೆ ಏನಾಯ್ತು ಹೀಗೀಗಾಯ್ತು ಎಲ್ಲ ಅವ್ರವ್ರ ತಂದೆ ತಾಯಿಗಳಿಗೆ ಇವರಿಗೆ ಕೊನೆಗೆ ನಂದಗೋಪ ಯಶೋದೆಗೂ ಸುದ್ದಿ ಹೋಯ್ತು. ಬಂದ್ರು ಬಹಳ ಹೊತ್ತು ಕೃಷ್ಣ ಬರ್ಲೇ ಇಲ್ಲ ಮೇಲೆ. ಆಮೇಲೆ ಒಳಗಿದ್ದೊಳಗೇನೆ ಬುಸು ಬಿಡುವ ಶಬ್ದ ಕೇಳುತ್ತೆ, ನೀರ್ ಮೇಲೆ ಹಾರುತ್ತೆ. ಈ ಡಾಲ್ಫಿನ್ ಮೇಲೆ ಅನ್ಸತ್ತೆ, ನೀರ್ ಬಿಟ್ರೆ ಪುಸ್ ಅಂತ ಮೇಲೆ ಒಂದು ಫೌಂಟೇನ್ ತರ ಹಾರುತ್ತಲ್ಲ, ಹಾಗೆ ಒಳಗಿದ್ದೊಳಗೆ ನೀರಿನಲ್ಲೇ ಕದನ ನಡೀತಾ ಇದೆ. ಎಲ್ಲರೂ ಅಳ್ತಾ ನಾವು ಪ್ರಾಣ ಬಿಡ್ತೇವೆ ಹಾಗೆ ಹೀಗೆ ಅಂತಂದ. ಕೃಷ್ಣನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಬಲರಾಮ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ಕೃಷ್ಣ ಬರ್ತಾನೆ, ನೀವು ಧೈರ್ಯವಾಗಿರಿ ಅಂತ ಅವರನ್ನ ಆ ಆತ್ಮಬಲದಿಂದ ತುಂಬಿಸಿದ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂತೆ ನೀರಿನಿಂದ ಎಡೆ ಎತ್ತಿದ ಸರ್ಪ ಮೇಲೆ ಬಂತು. ನೋಡಿದ್ರೆ ಅದರ ಮೇಲೆ ಕೃಷ್ಣ ಕೂತಿದ್ದಾನೆ. ಪುಟ್ಟ ಶರೀರದಲ್ಲಿ ಬಾಲವನ್ನು ಎತ್ತಿಕೊಂಡು ನಿಂತಿದ್ದಾನೆ. ಅದು ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಹೊಡಿತಾ ಇದೆ, ಅದಕ್ಕದೇ ಹೊಡ್ಕೊಳ್ತಾ ಇದೆ. ಆದ್ರೆ ಹೊಡೆಯುವ ಮುಂಚೆ ಅಲ್ಲಿ ಕೃಷ್ಣ ಇದ್ದ, ಹೊಡೆಯುವಾಗ ಅಲ್ಲಿಂದ ಅದರ ಮೇಲೆ ಕೂತಿದ್ದಾನೆ. ಹೀಗೆ ಒಂದ್ರ ಮೇಲೆ ತುಂಬಾ ಲೆಕ್ಕಾಚಾರದ ಮದ್ದಳೆಯ ತಾಳಕ್ಕೆ ಅನುಗುಣವಾಗಿಯೇ ಇವನೇನೋ ಹೆಜ್ಜೆ ಇದ್ದಾನೆ ಅನ್ನುವ ಹಾಗೆ ಕುಣಿದು ಬಿಟ್ಟ. ಎಷ್ಟೋ ದಿವಸ ಆಗಿತ್ತು ಆ ನಂದಗೋಪನ ಪಾಳೆಯದಲ್ಲಿ ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿರ್ಲಿಲ್ಲ, ಯಾರು ನೋಡಿರ್ಲಿಕ್ಕೆ ಟೈಮು ಆಗಿರ್ಲಿಲ್ಲ. ಇದು ಅಂತೂ ಇಲ್ಲಿ ತನಕ ಯಾರು ಕೊಡದೇ ಇದ್ದ ಕಾರ್ಯಕ್ರಮ. ಲೈವ್ ಮತ್ತೆ ನಿಜವಾದ ಹಾವಿನ ತಲೆ ಮೇಲೆ ಕುಣಿಯುವಂತ ಒಂದು ವಿಶಿಷ್ಟ ಕಾರ್ಯಕ್ರಮ. ನಾವು ಕುಣಿಲಾದವಳಿಗೆ ನೆಲ ಡೊಂಕು ಅಂತೇವೆ. ನೀವು ಹಾವು ಮುಟ್ಟಿದ್ರೆ ಗೊತ್ತಿರುತ್ತೆ ಅದು ಎಷ್ಟು ಜಾರಿಕೆ ಇರುತ್ತೆ ಮತ್ತೆ ಎಷ್ಟು ವಿಚಿತ್ರ. ಅದನ್ನು ಮುಟ್ಟಿದ್ರೆ ಒಂದ್ಸರ್ತಿ ಮೈ ಎಲ್ಲ ಒಂಥರ ಆಗುತ್ತೆ, ಎಲ್ರಿಗೂ ಅದು ಹಿತ ಆಗಲ್ಲ ಮುಟ್ಲಿಕ್ಕೆ. ಅಂತದ್ದರ ಮೇಲೆ ಜಾರುವಂತಹ ಅಷ್ಟು ನವೆಯಾದ ತಲೆ ಮೇಲೆ ಕೃಷ್ಣ ಅನಾಯಾಸವಾಗಿ ಕುಣಿದು ಕುಪ್ಪಳಿಸಿ ಅಷ್ಟೂ ಜನಕ್ಕೆ ಮುದವನ್ನ ತಂದ. ಬರೀ ಕುಣಿದಿದ್ದಲ್ಲ, ಅವನ ಅಹಂಕಾರವನ್ನು ತುಳಿದ ಮೇಲೆ ಅವನ ಹೆಂಡತಿಯರು ಅವನಿಗೆ ಸುಸ್ತಾಗಿ ನೆತ್ತರುಕಾರಿ ವಿಷಕಕ್ಕೆ ಎಲ್ಲ ಆಗಿದೆ. ಆದ್ರೂ ಅವನಿಗೆ ಮಣ್ಣಲ್ಲಿ ಬಿದ್ರು ಅಂದ್ರೆ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರೆ, ಜಟ್ಟಿ ನೆಲಕ್ಕೆ ಬಿದ್ರು. ಆಗ ಅವನು ಕೇಳ್ಕೊಳ್ಳಿಕ್ ತಯಾರಿಲ್ಲ. ಅವನ ಹೆಂಡಂದಿರು ಅವನ ಪರವಾಗಿ ಕ್ಷಮೆ ಕೇಳ್ತಾನೆ. ನೀನು ನಿಗ್ರಹ ಮಾಡಿದ್ರು ಅದು ಅನುಗ್ರಹ, ನೀನೇನ್ ಮಾಡಿದ್ರು ಸರಿ, ತಪ್ಪು ಮಾಡಿದಾನೆ ಶಿಕ್ಷೆ ಪ್ರಾಣ ತೆಗಿಬೇಡ, ನಮ್ಮ ಬದುಕಿನ ಮಾಂಗಲ್ಯವನ್ನು ಉಳಿಸು ಅಂತ ಹೀಗೆ ಕೇಳಿಕೊಂಡ ನಂತರ ಅವನಿಗೂ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ ಅಂತ ಹೇಳ್ತಾನೆ. ವಿಷವನ್ನೆಲ್ಲ ಮರಳಿ ಸ್ವೀಕಾರ ಮಾಡು, ಇಲ್ಲಿಗೆ ಯಾಕೆ ಬಂದಿ? ಅದು ಗರುಡ ಓಡಿಸ್ಕೊಂಡ್ ಯಾಕೆ ಓಡಿಸ್ಕೊಂಡ್ ಅದ್ ನನ್ಗೇನ್ ಗೊತ್ತು, ನಾನೇ ಹೇಳ ನೀನ್ ಹೇಳ್ತೀಯ, ನೀನ್ ನನ್ ಯಾಕೆ ಓಡಿಸ್ಕೊಂಡ್ ಅಂತ. ಕೃಷ್ಣ ಎಲ್ಲ ವಿಷಯ ಮೊದ್ಲೇ ಕಲೆಕ್ಟ್ ಮಾಡಿದ್ದಾನೆ, ಆದ್ರೆ ಅವನ್ ಬಾಯಿಂದ ಬರ್ಲಿ ಅಂತ. ಆಮೇಲೆ ಹೌದು ನಿನ್ಗೆ ಗೊತ್ತಿದೆ ಅಂತ ನಂಗೆ ಗೊತ್ತಾದ್ಮೇಲೆ ನಾನು ಮುಚ್ಚಿಡುವಂತದ್ದು ಏನು ಇಲ್ಲ. ನಮ್ಗೆ ಹಿಂದೊಂದು ಕರಾರಿತ್ತು, ಏನೇ ನಮ್ಮ ಪರಿಸರದಲ್ಲಿ ನಮ್ಮ ಉಳಿವಿಕೆಗೆ ನಾವು ಅರ್ಹರಾಗ್ಬೇಕಾದ್ರೆ ಬಲಿ ಗರುಡನಿಗೆ ಒಂದಿಷ್ಟು ಕೊಡ್ಲೇಬೇಕಿತ್ತು. ಯಾವುದೋ ಕಾಲದ ನಿಯಮಾವಳಿ, ಈಗ ಯಾಕೆ ಅದನ್ನ ಪಾಲಿಸ್ಬೇಕು ಅಂತ ನಾನು ಅದನ್ನ ನಿರಾಕರಣೆ ಮಾಡಿದೆ. ಕೊಡ್ಲಿಕ್ಕಾಗಲ್ಲ ಗರುಡನಿಗೆ, ಅದಕ್ಕೆ ಅವನು ಅಟ್ಟಿಸ್ಕೊಂಡ್ ಆದ್ರೆ ಸರಿಯಾಗಿ ಇಲ್ಲಿ ಇದೇ ಜಾಗದಲ್ಲಿ ಹಿಂದೆ ಸೌಭರಿ ತಪಸ್ಸು ಮಾಡ್ತಾ ಇದ್ದಾಗ
ಈ ಮೀನುಗಳೆಲ್ಲ ಪಟ 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 ಅಂತ ಶಬ್ದ ಮಾಡ್ತಾ ಇದ್ವು, ನೀರಿನ ಜಲಚರಗಳೆಲ್ಲ. ಆ ಜಲಚರಗಳಿಗೆ ಯಾಕೆ ಹೀಗ್ ಮಾಡ್ತೀರಿ ಕೇಳಿದಾಗ, ಈ ಮೇಲೆ ಗರುಡ ಹಾರಿ ಹೋಗುವಾಗ ನಮ್ಗೆ ತುಂಬಾ ಭಯ ಆಗುತ್ತೆ, ಎಲ್ಲಿ ನಮ್ಮನ್ನು ತಿಂದು ಬಿಡ್ತಾನೋ. ಅದಕ್ಕೆ ಅವನೊಂದು ಆಜ್ಞೆ ಮಾಡಿದ, ಇನ್ನು ಮುಂದೆ ಈ ಪರಿಸರದಲ್ಲಿ ಎಲ್ಲೂ ಗರುಡ ಬರ್ಲಿಕ್ಕಿಲ್ಲ, ಬಂದ್ರೆ ನನ್ನ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ ಅಂತ. ವಸ್ತುತಃ ಗರುಡನಿಗೂ ಈ ಸೌಂದರ್ಯ ಶಾಪಕ್ಕೂ ಎಲ್ಲಿಗೂ ತಾಕುವುದೇ ಇಲ್ಲ ಅದು. ಆದ್ರೆ ಆ ಗರುಡನದೊಂದೇನು ಮನಸ್ಥಿತಿ ಅಂದ್ರೆ, ಒಬ್ಬ ಋತ್ವಿಜನ ಮಾತು ಮೀರುವುದು ಬೇಡ ಅಂತ ಅವನು ಅದನ್ನ ಪಾಲಿಸ್ತಾ ಇದ್ದ ಹೊರತು ಅದನ್ನ ಅನುಸರಿಸ್ತಾ ಇದ್ದದ್ದಲ್ಲ. ಇರ್ಲಿ ಅಂತ ತಾನೇ ಅದನ್ನ ನೋಡ್ಕೊಳ್ತಾ ಇದ್ದ, ಆ ನಿಯಮ ಹಾಳು ಮಾಡುದು ಬೇಡ ಅಂತ. ಅದನ್ನ ಇವ್ನು ತಿಳ್ಕೊಂಡು ಅವ್ನು ಬರಲ್ಲಲ್ಲ ಅಂತ ಇಲ್ಲಿ ಬಂದು ಉಳ್ಕೊಂಡೆ. ಹಾಗೆ ಇವ್ನು ಹೇಳಿದ ಕೃಷ್ಣ, ನಿಮ್ಗೆ ರಮಣಕ ದ್ವೀಪ ಇರ್ಬೇಕಾದ್ರೆ ಇಲ್ಲಿ ಬಂದ ತಪ್ಪು. ನೀನು ಬಲಿ ಕೊಡ್ಬೇಕಿತ್ತು. ಬಲಿ ಅಂದ್ರೆ ಶಬ್ದದ ಅರ್ಥ ಒಂದು ಟ್ಯಾಕ್ಸ್ ಇದ್ದ ಹಾಗೆ, ಗೌರವ. ಒಂದಿಷ್ಟು ಕೊಡ್ಬೇಕು ಅದನ್ನ ಅವರಿಗೆ, ಅವರದ್ದೇ ಆದ ಪದಾರ್ಥವನ್ನ ಆಹಾರವಾಗಿ ಕೊಡ್ಬೇಕು. ಬಲಿ ಅಂದ್ರೆ ಬರೀ ಕಡಿಯುವುದಲ್ಲ. ನಾವೀಗ ವೈಶ್ವದೇವ ಬಲಿ ಅಂತ ಹೇಳ್ತೇವೆ. ವೈಷ್ಣವ ಬಲಿ ಅಂದ್ರೆ ದೇವತೆಗೆ ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೋಸ್ಕರ ನಾವು ಉಣ್ಣುವ ಮುನ್ನ ದೋಷ ಪರಿಹಾರಕ್ಕೋಸ್ಕರ ತೆಗೆದಿಡುವ ಅನ್ನದ ಕೆಲವು ಭಾಗಗಳು. ನೀನ್ ಗೌರವ ಸಲ್ಲಿಸ್ಲಿಲ್ಲ ಅನ್ನೋದು ನಿನ್ನ ವೈಯಕ್ತಿಕ ತಪ್ಪು. ಅದಕ್ಕೆ ನೀನು ಇವರನ್ನೆಲ್ಲ ಬಲಿ ಮಾಡ್ಬೋದು. ಅದು ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ನಾವು ಹುಟ್ಟುವಾಗ್ಲೇ ನೀವು ವಿಷದಿಂದ ಕೂಡಿಸಿ ನಮ್ಮನ್ನು ಹುಟ್ಟಿಸಿದ್ದಿ. ಹ ವಿಷದಿಂದ ಸೇರಿಸಿ ಹುಟ್ಟಿಸಿದ್ದಿ ಅಂದ್ಮೇಲೆ ಅದ್ ನಮ್ ತಪ್ಪ. ಬಾಯಿ ತೆಗೆದ್ರೆ ವಿಷ ಬರುತ್ತೆ, ಅದ್ ನಮ್ ತಪ್ಪು. ನೀನ್ ಸೃಷ್ಟಿ ಮಾಡಿದ ತಪ್ಪು ಅಂತ. ಹಾಗೆ ಸೃಷ್ಟಿ ಮಾಡಿದ ತಪ್ಪು ಹೌದು, ಆದ್ರೆ ನೀನ್ ಇರ್ಬೇಕಾದ ಜಾಗ ಇದಲ್ಲಲ್ಲ ಅಂತ ಹೇಳಿ ಕೊನೆಗೆ ಅವನನ್ನ ರಮಣಕ ದ್ವೀಪಕ್ಕೆ ಹೋಗು ಅಂತಾನೆ. ಅಲ್ಲ ಗರುಡನಿಂದ ಭಯ. ನಿನ್ನ ನೆತ್ತಿಯ ಮೇಲೆ ನನ್ನ ಪಾದದ ಅಚ್ಚು ಬಿದ್ದಿದೆ ಅಲ್ವಾ, ಗರುಡನಿಗೆ ಗೊತ್ತಾಗುತ್ತೆ ಇದು ಕೃಷ್ಣನಿಂದ ವೀಸ ಕಳಿಸ್ಬಿಟ್ಟಿದ್ದಾನೆ, ಏನು ತೊಂದ್ರೆ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಅವನು ತನ್ನ ಪಾಳಯಕ್ಕೆ ತಾನು ಹೊರಡುತ್ತಾನೆ. ಹೀಗೆ ತನ್ನ ವೀಕ್ಷಣೆಯಿಂದಲೇ ಪುನರುಜ್ಜೀವನಗೊಳಿಸಿ ಕಾಳಿಯನನ್ನ ಮರ್ದಿಸಿ ವಿಷವನ್ನ ಕಳೆದು ಊರಿನ ಸಮಸ್ತ ಭಯವನ್ನ ಕಳೆದು ಕೃಷ್ಣ ವಿಷದ ದೋಷವನ್ನ ಪರಿಹಾರ ಮಾಡಿದ ಅಂತ ಹೀಗೆ ಭಾಗವತ ನಮ್ಗೊಂದು ಎಚ್ಚರಿಕೆ ಕೊಡುತ್ತೆ. ನಮ್ಮ ಮಟ್ಟದ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡ್ಕೊಳ್ಬೇಕು ಹೊರತು ಅದಕ್ಕೋಸ್ಕರ ಯಾರೋ ಒಬ್ಬ ಅಧಿಕಾರಿಯನ್ನ ಕೈ ಹಿಡಿದು ಕಾಯುವುದಲ್ಲ. ನಮ್ಮ ಸುತ್ತಲಿನ ಸಣ್ಣ ಪುಟ್ಟ ಪರಿಸರದ ಸಮಸ್ಯೆಯನ್ನ, ನಮ್ಮ ಮನೆ ಸಮಸ್ಯೆಯನ್ನ ಕೋರ್ಟ್ ತನಕ ತಗೊಂಡು ಹೋಗದ ಹಾಗೆ ನೋಡ್ಕೊಳ್ಬೇಕು ಆದಷ್ಟು. ಎಷ್ಟು ಸಾಧ್ಯವೋ ಅಷ್ಟು. ನಮ್ಮ ಕೈಲಿಲ್ಲ ಎಲ್ಲವೂ, ಆದ್ರೆ ನಾವೇ ಅದಕ್ಕೆ ಕಾರಣರಾಗಬಾರ್ದು. ಎಷ್ಟು ನಾವು ಅಧಿಕಾರದ ವಲಯಕ್ಕೆ ಹೋಗದೆ ನಮ್ಮೊಳಗೆ ನಾವು ಅದನ್ನ ಪರಿಹಾರ ಮಾಡ್ಕೊಳ್ತೇವೋ ಅಷ್ಟು ನಮ್ಮ ಮನೆಗೂ ಕ್ಷೇಮ. ಇದರಿಂದ ಕೋರ್ಟ್ ಕಟ್ಲೆ ಇರ್ಲಿ ಅಂತ ಯಾರು ಬಯಸಿ ಬದುಕ್ತಾ ಇರ್ತಾರೋ ಅವ್ರ ಹೊಟ್ಟೆ ತುಂಬಿಸ್ಲಿಕ್ಕೆ, ಅವ್ರ ಕೈಗೆ ಸಿಕ್ಕುದಿಲ್ಲ ನಾವು. ಇಲ್ಲ ಅಂದ್ರೆ ಒಂದು ಗೋವಿಂದಾಚಾರ್ಯ ಯಾವಾಗ್ಲೂ ಒಂದು ಕತೆ ಹೇಳ್ತಿದ್ರು. ಒಂದು ಮರಕ್ಕೋಸ್ಕರ ಸುಮಾರು 50 ವರ್ಷ ಗಲಾಟೆ ಆಯ್ತಂತೆ. ಒಂದು ತೆಂಗಿನ ಮರಕ್ಕೆ ಒಂದು ಬೇಲಿ ಎಲ್ಲಿತ್ತದು. ಇಬ್ರು ಹಠ, ಅದ್ ಪೂರ್ತಿ ನಂಗೆ ಬೇಕು. ಆ ಮಧ್ಯದ ಕೋರ್ಟ್ ಕೇಸ್ ಹಾಕಿದ ಅಂದಿನಿಂದ 50 ವರ್ಷದ ಮಧ್ಯದಲ್ಲಿ ಅಷ್ಟು ದಿವಸದ ಕೊಟ್ಟ ಮರದ ಹಣ್ಣೆಲ್ಲ ಕೋರ್ಟಿಗೆ ಹೋಗ್ತಿದೆ. ಯಾಕೆಂದ್ರೆ ಇವ್ರು ಯಾರು ತಗೊಳೋಗಿಲ್ಲ, ಅದು ದಾವೆಯಲ್ಲಿದೆ. ಯಾವತ್ತು ನಾಳೆ ಕೋರ್ಟ್ ಅಲ್ಲಿ ಬರ್ಬೇಕಾದ್ರೆ, ಸುದ್ದಿ ಬರ್ಬೇಕಾದ್ರೆ ಹಿಂದಿನ ದಿವಸ ಸಿಡ್ಲು ಬಿದ್ದು ಹೋಯ್ತದೆ. ಸುಮ್ನೆ ಒಪ್ಕೊಂಡಿದ್ರೆ 50 ವರ್ಷ ಇದ್ದು 1 ತಿಂಗಳು ನಾನ್ ತಗೋತೇನೆ, 1 ತಿಂಗಳು ನೀನ್ ತಗೊಳ್ತೇನೆ ಅಂದ್ರೆ ಸರಿ ಹೋಗ್ತಿತ್ತು ಅಂತ. ಈ ತರ ನಮ್ಮ ದುಸ್ಥಿತಿ, ನಮ್ಮ ಕೈಯಲ್ಲೇ ನಾವೇ ನಮ್ಗೆ ಶತ್ರುಗಳಾಗಿ ನಿಲ್ಲುವಂತ ದುಸ್ಥಿತಿ. ಎಷ್ಟು ಸುಲಭದಲ್ಲಿ ನಮ್ಮೊಳಗೆ ಅದನ್ನ ತೀರಿಸ್ಲಿಕ್ಕಾಗುತ್ತೋ, ಪರಿಹರಿಸ್ಲಿಕ್ಕಾಗುತ್ತೋ ಕೆಲವೊಂದ್ಸರ್ತಿ ಮಾತುಕತೆಯಲ್ಲಿ ಕೊಡುವುದು, ಕೊಳ್ಳುವುದು, ಬಿಡುವುದು, ತ್ಯಾಗದ ಭಾಗಗಳು ಕೂಡ ಸೇರ್ಕೊಂಡೇ ಆಗುತ್ತೆ. ಎಲ್ಲರೂ ಅವರವರ ಹತ್ರ ಅವರವರ ದೃಷ್ಟಿಯಲ್ಲಿ ತಮಗೆ ನ್ಯಾಯ ಇದೆ ಅಂತ ಅನ್ನೋದೇ ಇರುತ್ತೆ. ಅದನ್ನ ಸಮವಾಗಿ ಆಲೋಚನೆ ಮಾಡಿದಾಗ, ಅದಕ್ಕೆ ಹಿಂದೆ ಈ ದೇಶದಲ್ಲಿ ಅಲ್ಲಲ್ಲೇ ಗ್ರಾಮ ಪಂಚಾಯಿತಿಗಳು, ಆ ಪಂಚಾಯಿತಿ ಕಟ್ಟೆಯಲ್ಲೇ ಎಷ್ಟೋ ಸಾಲ್ವ್ ಆಗ್ತಿತ್ತು. ಅದೀಗ ಅದು ಮೇಲಿನ ಭಾಗಗಳಿಗೆ ಹೋಗಿ ಒಂದು ರಾಷ್ಟ್ರದ ನಡುವಿನ ದೊಡ್ಡ ಸಮಸ್ಯೆ ಆದಾಗ ಅದನ್ನ ಎರಡನ್ನು ಅರ್ಥ ಮಾಡಿಕೊಳ್ಳುವ ದೊಡ್ಡ ವ್ಯಕ್ತಿತ್ವ ಬೇಕು, ಅದಕ್ಕೆ ಒಪ್ಕೊಳ್ಳೋಣ. ಆದ್ರೆ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಎಲ್ಲದಕ್ಕೂ ಅಲ್ಲಿಗೋಗು ಇಲ್ಲಿಗೋಗು ಅಂತ ಆಗುದು, ಇದು ನಮ್ಮ ಜೀವನದ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಕೃಷ್ಣ ಅದನ್ನ ಸೀದಾ ಪತ್ರ ಬರೆದು, ನೋಡಿ ನಮ್ಮ ಯಮುನೆಯ ಮಡುವಿಗೆ ವಿಷ ಬಿದ್ದಿದೆ, ಇತಿ ನಿಮ್ಮ ಕೃಷ್ಣ, ದಯವಿಟ್ಟು ಬೇಗ ಇದಕ್ಕೆ ಏನಾದ್ರೂ ಪರಿಹಾರ ನಿಧಿಯನ್ನ ಸೂಚಿಸಿ, ನಿಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಾಗ್ಬೋದು, ಮುಖ್ಯಮಂತ್ರಿ ಯೋಜನೆ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಇದನ್ನ ಸೇರಿಸಿ ಪರಿಹಾರ ಮಾಡಿ ಲೆಟರ್ ಬರೀಲಿಲ್ಲ. ತಾನೇ ಸ್ವತಃ ಹಿಡಿದ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ದ. ಇದು ನಮ್ಗೊಂದು ಪಾಠ. ಪ್ರಕೃತಿಯ ಬಗ್ಗೆ ಒಲವಿರ್ಬೇಕು ಅನ್ನೋದು ಒಂದು, ನಮ್ಮ ಸಮಸ್ಯೆಯನ್ನ ನಾವೇ ಪರಿಹರಿಸಿಕೊಳ್ಬೇಕು ಅಂತ ಅದರ ಇನ್ನೊಂದು. ಮತ್ತೆ ನ್ಯಾಯ ಅನ್ಯಾಯಗಳ ವ್ಯವಸ್ಥೆ ನೋಡುವಾಗ ಅದನ್ನ ಬಹಳ ಸಮೀಕ್ಷೆ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ಗಮನಿಸ್ಬೇಕು. ಯಾಕೆ ತಪ್ಪಾಗಿದೆ, ಏನ್ ತಪ್ಪಾಗಿದೆ, ನಿಷ್ಪಕ್ಷಪಾತವಾಗಿ ಅದರ ಆ ಧರ್ಮದ ಚೌಕಟ್ಟಿನ ಕಡೆಗೆ ನಾವು ಸಾಗಬೇಕು ಅಂತ ಅನ್ನೋದನ್ನ, ಹೀಗೆ ಕೃಷ್ಣನ ಬದುಕು ಅತ್ಯಂತ ನಮ್ಮ ಜೀವನಕ್ಕೆ ಆದರ್ಶವಾದದ್ದು ಅಂತ ಹೇಳ್ತಾ, ಮತ್ತೆ ಮುಂದೆ ಕೃಷ್ಣನ ಆ ಗೋಪಿಕೆಯರ ಜೊತೆಗಿನ ಒಡನಾಟ, ಬೆಳದಿಂಗಳಿನಲ್ಲಿ ಕೊಳಲಿನ ನಾದ,
ಆಗ ಅವರಿಗೆ ಕೃಷ್ಣನ ಮೇಲಿನ ಅವನ ಆಧ್ಯಾತ್ಮಿಕ ಸಂಗತಿಯಿಂದ ಸಿಕ್ಕಿದಂತಹ ಸಂತೋಷ, ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಕಾತ್ಯಾಯಿನಿ ವ್ರತವನ್ನ ಮಾಡಿ ಕೃಷ್ಣನನ್ನೇ ತಮ್ಮ ಬದುಕಿನ ಭಾಗವಾಗಬೇಕು ಅಂತ ಕೇಳಿದ್ದಕ್ಕೆ ಕೃಷ್ಣ ಅವರಿಗೆ ಕೊಟ್ಟ ಎಚ್ಚರ, ದೋಷಗಳಿಲ್ಲದೆ ವ್ರತವನ್ನ ಮಾಡಬೇಕು ಅಂತ ವಿವಸ್ತ್ರರಾಗಿ ಸ್ನಾನಾದಿಗಳನ್ನು ನಡೆಸುವುದು ತಪ್ಪು ಅಂತ ಕೊಟ್ಟದ್ದು ಎಚ್ಚರಿಕೆ. ಎಲ್ಲೋ ಕಾಡಿನಲ್ಲಿದ್ದಂತಹ ಹೆಣ್ಮಕ್ಳ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ತಾನು ಪದಾರ್ಥವನ್ನು ಸ್ವೀಕರಿಸಿ ಯಜ್ಞದಲ್ಲಿ ಕೊಡ್ಬೇಕಾದನ್ನು ತಗೊಂಡ್ರ ನೀವು, ಕೊಟ್ಬಿಟ್ರ ನೀವು ಅಂತ ಜೋರ್ ಮಾಡಿದವರಿಗೆ ಅತಿಥಿ ಸತ್ಕಾರ ಅನ್ನೋದು ಮುಖ್ಯ. ಸ್ವತಃ ಭಗವಂತನೇ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಆ ವಿಪ್ರಾಭಿಹಿ ಆಪ್ತಃ, ಆ ಹೆಣ್ಣು ಮಕ್ಕಳ ಕೈಯಿಂದ ತನಗೆ ಸೇವೆಯನ್ನು ಕೊಂಡುಕೊಂಡ. ಹೀಗೆ ಕೃಷ್ಣನ ಪ್ರತಿಯೊಂದು ದೃಷ್ಟಿಯಲ್ಲೂ ಅವನಿಗೆ ಪ್ರಾಣಿಗಳೂ ಮುಖ್ಯ, ಪಕ್ಷಿಗಳೂ ಮುಖ್ಯ, ಹೆಣ್ಮಕ್ಳೂ ಮುಖ್ಯ, ರಾಜರೂ ಮುಖ್ಯ. ಯಾರಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ಅವರ ರಕ್ಷಣೆಗೆ ತಾನಿದ್ದೇನೆ ಅನ್ನುವ ಒಂದು ಧೈರ್ಯವನ್ನ ತುಂಬಿದಂತಹ ರೂಪ, ಸರ್ವಕಾಲಕ್ಕೂ ಆದರ್ಶ, ಸರ್ವಕಾಲಕ್ಕೂ ನಾವು ಆಶ್ರಯವನ್ನು ಪಡಿಲಿಕ್ಕೆ ಯೋಗ್ಯವಾದ ಶರಣ ಸ್ಥಾನ ಅಂತ ನಾವು ಭಾವಿಸಿ ಅವನನ್ನು ಅನುಸಂಧಾನ ಮಾಡಬೇಕಾದ್ದು. ಕೃಷ್ಣನ ಕಥೆ ತುಂಬಾ ಗೊತ್ತಿದೆ. ಮುಂದೆ ಕೃಷ್ಣನ ಕಥೆಯ ಮುಖ್ಯವಾದ ಭಾಗ ಅಂತ ಬರುವಂತದ್ದು ಉದ್ಧವನ ಗೀತದ ಸಂದೇಶ. ಅದಾದ್ಮೇಲೆ ಅನೇಕ ಗೀತಗಳು ಮತ್ತೆ 11ನೇ ಸ್ಕಂದದಲ್ಲಿ ಬರುತ್ತೆ. ಇಳಾ ಗೀತ, ಅವಧೂತ ಗೀತ, ಹಂಸಗೀತ, ಆಮೇಲೆ ಉದ್ಧವ ಗೀತ, ಸುಮಾರು ಒಂದು 7-8 ಗೀತಗಳು ಬರೀ 11ನೇ ಸ್ಕಂದದಲ್ಲೇ ಇದೆ. ಅಂತಹ ಗೀತ ಅಂದ್ರೆ ಅದು ಬಹಳ ಉಪದೇಶಕ್ಕೆ ಯೋಗ್ಯವಾದ ಮಾತುಗಳು ಅಂತ. ಮುಂದೆ ನಮ್ಗೆ ಮತ್ತು ಗೊತ್ತಿರುದೆ ಕಲಿಯುಗದ ಪ್ರಭಾವ ಹೇಗಿರುತ್ತೆ ಅಂತ. ಅದರ ಕೊನೆಗೆ 2 ಅವತಾರಗಳು ಅಲ್ಲೇ ಆಗ್ಬೇಕಾಗಿತ್ತು ಈ ಭಾಗವತ ಬರುವಾಗ. ಒಂದು ಬುದ್ಧ, ಎರಡನೇದು ಕಲ್ಕಿ. ಈ 2 ಅವತಾರ ಆದ್ಮೇಲೆ ಮಾರ್ಕಂಡೇಯರ ದೀರ್ಘಾಯುಷ್ಯಕ್ಕೆ ಕಾರಣವಾದ ಭಗವಂತನ ದರ್ಶನದಿಂದ ಪ್ರಳಯ ಕಾಲವನ್ನೇ ಕಾಣುವ ಒಂದು ವಿಶಿಷ್ಟ ಯೋಗ ಹೇಗೆ ಬಂತು ಅನ್ನೋದನ್ನು ಹೇಳುತ್ತಾರೆ. ನಾಳೆ ಎಷ್ಟೊತ್ತಿಗೆ ದೂರ ದಶವಾದನೆ. ನಾಳೆ 10 ಗಂಟೆಗೆ ಮಂಗಳದ ಈ ಚಿಂತನೆಗೆ ಸೇರೋಣ. 10 ಗಂಟೆಗೆ ನಾಳೆ ಮಧ್ಯಾಹ್ನ. ಸರಿ, ಈ ಟೈಮು 6ರಿಂದ 7 ಕಷ್ಟ ಇತ್ತು. ಇವತ್ತು ರಜಾ ಇತ್ತು, ಅದಕ್ಕೆ ಈ ದಿವಸ ಬರಕ್ಕಾಗಿಲ್ಲ. ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ಬಿಡೋದು. ಅದೇ ಮತ್ತೆ ಮುಂದಿನ ಪಾಠ್ಯದ ಬಿದಿಗೆಯಿಂದ ಹರಿವಂಶ ಶುರು ಮಾಡೋಣ. ಅದೇ ಮಾಮೂಲು ಅದೇ ಟೈಮಿಗೆ 9:30ಗೆ. 10 ಗಂಟೆಗೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.